ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ಎಂತಹ ಮೂವಿಯನ್ನ ನೋಡ್ತಾ ಇದೀವಿ ಅಂದ್ರೆ, ತುಂಬಾ ದಿನ ಬಿಟ್ಟು ತುಂಬಾನೇ ಸೂಪರ್ ಆದ ಡಿಫ್ರೆಂಟ್ ಆದ ಕತೆ. ಈ ಮೂವಿಯ ಒನ್ ಲೈನರ್ ಅನ್ನ ಕೇಳಿದ್ರೆ ನೀವೇ ಶಾಕ್ ಹೋಗ್ತೀರಾ. ಅಂತದೇನಪ್ಪ ಒನ್ ಲೈನರ್ ಅಂತ ನೀವು ಕೇಳಿದ್ರೆ, ಈ ಮೂವಿಯಲ್ಲಿ ಬರೋ ಹೀರೋಗೆ ಒಂದು ಸ್ಮಾರ್ಟ್ ಫೋನ್ ಬ್ಲಾಸ್ಟ್ ಆಗಿ ಆ ಸ್ಮಾರ್ಟ್ ಫೋನಿನ ಭಾಗಗಳು ಅವರ ತಲೆ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಆ ತರ ಆದ ಮೇಲೆ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೋ ಅವೆಲ್ಲ ಒಂದು ಪವರ್ ಆಗಿ ನಮ್ಮ ಹೀರೋಗೆ ಸಿಗುತ್ತೆ. ಆ ರೀತಿ ಸಿಕ್ಕಿದ ಪವರ್ ಅನ್ನ ಇಟ್ಟು ನಮ್ಮ ಹೀರೋ ಏನೆಲ್ಲ ಮಾಡ್ತಾರೆ, ಸೂಪರ್ ಹೀರೋವಾಗಿ ಚೇಂಜ್ ಆಗಿ ಒಂದು ದೊಡ್ಡ ಡ್ರಗ್ ಸ್ಮಗ್ಲರ್ ಗ್ಯಾಂಗ್ ಅನ್ನ ಎದುರಿಸಿ ಹೋರಾಡ್ತಾರೆ. ಆ ಹೋರಾಟ ಮಧ್ಯದಲ್ಲಿ ಏನೆಲ್ಲ ನಡೀತು, ಇಂತಹ ಡಿಫ್ರೆಂಟ್ ಆದ ಸೂಪರ್ ಪವರ್ಸ್ ಅನ್ನ ಇಟ್ಟು ನಮ್ಮ ಹೀರೋ ಕೈಯಲ್ಲಿ ಏನೆಲ್ಲ ಮಾಡೋಕೆ ಆಯ್ತು ಅನ್ನೋದನ್ನೆಲ್ಲ, ಆಹಾ ಈ ಪವರ್ ಸೂಪರ್ ಆಗಿದೆಯಲ್ಲ, ನಮಗೆ ಈ ಪವರ್ ಸಿಕ್ಕಿದ್ರೆ ನಾವು ಏನೆಲ್ಲ ಮಾಡ್ತಾ ಇದೀವಿ ಅನ್ನೋ ತರ ನಮ್ಮನ್ನೇ ಯೋಚನೆ ಮಾಡಿಸುವಂತಹ ಮೂವಿನೇ ಐ ಬಾಯ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನೈಟ್ ಟೈಮ್ ಲಂಡನ್ ನಗರ. ಆ ನಗರಕ್ಕೆ ಮಾತ್ರ ಕಿವಿ ಇರ್ತಾ ಇತ್ತು ಅಂದ್ರೆ ಹೇಗಿರ್ತಿತ್ತೋ ಅನ್ನೋ ವಿಜುವಲ್ ಅನ್ನೇ ನಮಗೆ ತೋರಿಸ್ತಾರೆ. ಎಲ್ಲಿ ನೋಡಿದ್ರು ಫೋನ್ಸ್ ರಿಂಗ್ ಆಗ್ತಾ ಇದೆ, ಈ ವಾಕಿ ಟಾಕಿಯಲ್ಲಿ ಕಮ್ಯುನಿಕೇಟ್ ಮಾಡ್ಕೊಳ್ಳೋ ಸದ್ದು ಕೇಳ್ತಾ ಇದೆ, ಈ ಸಿಗ್ನಲ್ ಲೈಟ್ಸ್, ಈ ತರದೊಂದು ಡಿಸ್ಟರ್ಬಿಂಗ್ ಸೌಂಡ್ಸ್ ಜೊತೆನೆ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಮೂವಿಯ ಹೀರೋ ಟಾಮ್ ಅನ್ನ ನಮಗೆ ತೋರಿಸ್ತಾರೆ. ಒಬ್ಬ 16 ವರ್ಷದ ಟೀನೇಜ್ ಹುಡುಗ ಅವನ ಮನೆಯಲ್ಲಿ ಕೂತು ಗೇಮ್ ಆಡ್ತಾ ಇರ್ತಾನೆ. ಹಾಗೆ ಆಟ ಆಡ್ತಾನೆ ಇರ್ಬೇಕಾದ್ರೆ ಅವನ ರೂಮ್ ವಿಂಡೋ ಇಂದ ಯಾರೋ ಒಬ್ಬಳು ಹುಡುಗಿ ಕಿರ್ಚ್ಕೊಳ್ಳುವ ರೀತಿ ಸದ್ದು ಕೇಳುತ್ತೆ. ಏನೋ ಒಂದು ವೈಲೆನ್ಸ್ ನಡೀತಾ ಇದೆ, ಅದನ್ನ ಹೇಗಾದ್ರೂ ತಡಿಬೇಕು ಅಂತ ಅನ್ಕೋತಾನೆ. ಬಟ್ ಏನ್ ಮಾಡೋದು, ಇವನು ಚಿಕ್ಕ ಹುಡುಗ, ಬರೀ 16 ವರ್ಷ ಅಷ್ಟೇ. ಹಾಗೆ ಹೆಡ್ಫೋನ್ ಅನ್ನ ತಗೊಂಡು ಅವನ ಕಿವಿಗೆ ಹಾಕೊಂಡು ಏನು ಗೊತ್ತಿಲ್ದಿರೋ ಒಂಥರ ಕೂತ್ಕೊಂಡು ಮತ್ತೆ ಗೇಮ್ ಅನ್ನ ಆಟ ಆಡೋದಕ್ಕೆ ಶುರು ಮಾಡ್ತಾನೆ. ಇಷ್ಟೇ ನಮ್ಮ ಹುಡುಗ ಟಾಮ್ ಭಯಂಕರವಾದ ಇಂಟ್ರೋವರ್ಟ್. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋ ಸ್ಕೂಲಿಗೆ ಹೋಗ್ತಾ ಇರ್ತಾನೆ. ಇವನಿಗೆ ಅಂತ ಇರೋದು ಒಬ್ಬನೇ ಒಬ್ಬ ಫ್ರೆಂಡ್, ಇವನ ಹೆಸರು ಡ್ಯಾನಿ. ಅವನು ಬಂದು ನಮ್ಮ ಹೀರೋವನ್ನ ಮಾತಾಡಿಸಬೇಕಾದ್ರೇನೆ ಗೊತ್ತಾಗುತ್ತೆ ನಮ್ಮ ಹೀರೋಗೆ ಅಂತ ಒಂದು ಫೋನ್ ಇಲ್ಲ ಅಂತ. ತುಂಬಾ ದಿನದಿಂದ ನನಗೆ ಒಂದು ಫೋನ್ ಬೇಕು ಅಂತ ಕೇಳಿರ್ತಾನೆ ಅನ್ಸುತ್ತೆ. ಅದಕ್ಕೆ ಒಂದು ಫ್ರೆಂಡ್ ಆಗಿ ಡ್ಯಾನಿ ನನ್ನ ಕೈಯಲ್ಲಿ ಆಗಿದ್ದು ಇಷ್ಟೇ ಕಣೋ ಅಂತ ಒಂದು ಲಾವಾ ಫೋನ್ ಅನ್ನ ತಂದು ಕೊಡ್ತಾನೆ. ಆ ಫೋನ್ ಅಲ್ಲಿ ಬೇರೆ ಯಾರದೋ ಫೋಟೋ ಇರ್ತಾ ಇದೆ. ಅದಕ್ಕೆ ಡ್ಯಾನಿ, ಲೋ ಇದು ಸೆಕೆಂಡ್ ಹ್ಯಾಂಡ್ ಫೋನ್ ಕಣೋ ಅನ್ನೋ ತರ ಹೇಳ್ಬಿಟ್ಟು ಅವನು ಹೋಗ್ಬೇಕಾದ್ರೆ ಫೋನ್ ಅನ್ನ ತಗೊಂಡು ಮಡಿಕೋತಾನೆ. ಆಮೇಲೆ ಸ್ಕೂಲ್ಗೆ ಬರ್ತಾನೆ ಟಾಮ್. ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ, ಟಾಮ್ ಒಬ್ಬ ಇಂಟ್ರೋವರ್ಟ್ ಅಂತ. ಈ ರೀತಿ ಇಂಟ್ರೋವರ್ಟ್ ಆಗಿ ಇರುವ ಹುಡುಗರಿಗೆ ಹೇಳ್ಕೊಳಕ್ಕೆ ಆಗದೆ ಇರೋ ರೀತಿ ಮನಸ್ಸೊಳಗಡೆ ಒಂದು ಲವ್ ಇರುತ್ತೆ ಅಲ್ವಾ, ಆ ರೀತಿನೇ ನಮ್ಮ ಟಾಮಿಗೆ ಕೂಡ ಅವನ ಕ್ಲಾಸ್ ಅಲ್ಲೇ ಇರುವ ಲೂಸಿ ಅನ್ನೋ ಹುಡುಗಿ ಮೇಲೆ ಲವ್ ಇರುತ್ತೆ. ಅವಳ ಮೇಲೆ ಅವನಿಗೆ ತುಂಬಾ ದಿನದಿಂದ ಲವ್ ಇರ್ತಾ ಇದೆ, ಬಟ್ ಆದ್ರೆ ಹೇಳ್ಕೊಳ್ಳೋಕೆ ಧೈರ್ಯ ಇಲ್ಲ. ಇವಾಗ ಹಾಗೆ ಕ್ಲಾಸ್ ಮುಗಿಯುತ್ತೆ, ಎಲ್ಲರೂ ಹೊರಗಡೆ ಬರ್ತಾರೆ. ಆವಾಗ ಡ್ಯಾನಿ ಕೂಡ ನಮ್ಮ ಹೀರೋ ಹತ್ರ ಬಂದು, ಎಷ್ಟು ದಿನದಿಂದ ಹೀಗೆ ನೋಡ್ತಾ ಇರ್ತೀಯ ಕಣೋ, ಹೋಗಿ ಅವಳ ಜೊತೆ ಮಾತಾಡು, ಅದನ್ನ ಬಿಟ್ಬಿಟ್ಟು ನೋಡಿ ನೋಡಿ ಕೊರಗ್ತಾ ಇರ್ತಿದ್ಯಲ್ಲ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಆ ಲೂಸಿ ಹುಡುಗಿ ನಮ್ಮ ಹೀರೋವನ್ನ ನೋಡಿ ಆಟೋಮೆಟಿಕ್ ಅವನ ಹತ್ರ ಬರ್ತಾ ಇರ್ತಾಳೆ. ಇದನ್ನ ನೋಡಿದ ಡ್ಯಾನಿ, ಲೋ ಸೈನ್ಸ್ ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡ್ತಾ ಇರ್ಬೇಡ ಕಣೋ, ಏನಾದ್ರೂ ರೊಮ್ಯಾಂಟಿಕ್ ಆಗಿ ಮಾತಾಡೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇವಾಗ ಲೂಸಿನು ಟಾಮ್ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅದೇ ಸ್ಕೂಲ್ ಅಲ್ಲಿ ಯೂಜಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಒಂದು ಗ್ಯಾಂಗ್ ಅನ್ನ ಸೇರಿಸಿಟ್ಕೊಂಡು ಎಲ್ಲರನ್ನು ಬುಲ್ಲಿಂಗ್ ಮಾಡ್ಕೊಂಡು ಸುತ್ತಾಡ್ತಾ ಇರೋ ಹುಡುಗ. ಅವನು ಯಾವಾಗಿಂತರನು ನಮ್ಮ ಹೀರೋವನ್ನ ಕಿಂಡಲ್ ಮಾಡಿಬಿಟ್ಟು ಇವಾಗ ಜೊತೆಗಿರುವ ಲೂಸಿಯನ್ನು ಕಿಂಡಲ್ ಮಾಡಿ ಹೋಗ್ತಾನೆ. ಆವಾಗ ನಮ್ಮ ಹೀರೋಯಿನ್, ಅವನೊಬ್ಬ ಪಿಚಾಚಿ ಬಿಡು, ಇವತ್ತು ನೀನು ನಮ್ಮ ಮನೆಗೆ ಬರ್ತೀಯಾ, ಗ್ರೂಪ್ ಸ್ಟಡೀಸ್ ಮಾಡೋಣ, ತುಂಬಾ ಡೌಟ್ಸ್ ಇದೆ ಸ್ಟಡೀಸ್ ಅಲ್ಲಿ, ನೀನು ನನಗೆ ಕ್ಲಿಯರ್ ಮಾಡಿ ಕೊಡ್ತೀಯಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ನಮ್ಮ ಹೀರೋ ಒಬ್ಬ ಇಂಟ್ರೋವರ್ಟ್ ಅಲ್ವಾ, ಅದಕ್ಕೆ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅನ್ನೋ ರೀತಿ ಹೇಳ್ಬಿಟ್ಟು ಕೊನೆಗೆ ಸರಿ ಓಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಮನೆಗೆ ಬರ್ತಾನೆ. ನಮ್ಮ ಟಾಮಿಗೆ ಅಂತ ಇರೋದು ಅವನ ಅಜ್ಜಿ ಮಾತ್ರ. ಅವನ ಅಜ್ಜಿನೇ ಅವನನ್ನ ಬೆಳೆಸ್ತಾ ಇರೋದು. ಅಜ್ಜಿ ಒಬ್ಬರು ನಾವೆಲ್ ರೈಟರ್. ಇವಾಗ ಕೂಡ ರೊಮ್ಯಾಂಟಿಕ್ ಆಗಿ ಒಂದು ನಾವೆಲ್ ಅನ್ನ ಬರ್ಬಿಟ್ಟು, ಲೋ ತಮ್ಮ ಈ ಕಥೆಯನ್ನ ಕೇಳೋ ಅಂತ ನಮ್ಮ ಟಾಮಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರು ಬರ್ದಿರೋದನ್ನೆಲ್ಲ ಓದಿ ತೋರಿಸಬೇಕಾದ್ರೆ ಆವಾಗ ಟಾಮ್, ಅಯ್ಯೋಯ್ಯೋ ಅಜ್ಜಿ ನನ್ನನ್ನ ಬಿಟ್ಬಿಡಿ, ನಾನು ಲೂಸಿಯನ್ನು ನೋಡೋಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ. ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ಲೂಸಿ ಇರ್ತಾ ಇರೋದು, ಆದ್ರಿಂದ ಹೊರಗಡೆ ಜಾಲಿಯಾಗಿ ಬಂದ್ಬಿಡ್ತಾ ಇದ್ದಾನೆ ನಮ್ಮ ಟಾಮ್. ಅದೇ ರೀತಿ ಲೂಸಿ ಮನೆಗೂ ಬಂದಾಯ್ತು. ಆದ್ರೆ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಹಾಲ್ ಅಲ್ಲಿ ಲೂಸಿ ಅವರ ಅಣ್ಣ ರಕ್ತ ಹರಿದು ಬಿದ್ದಿದ್ದಾನೆ. ಅದು ಮಾತ್ರ ಇಲ್ಲ, ಬೆಡ್ರೂಮ್ ಅಲ್ಲಿ ಲೂಸಿ ಕಿರ್ಚ್ಕೊಳ್ಳುವ ಸದ್ದು ಬೇರೆ ಕೇಳ್ತಾ ಇದೆ. ಇದನ್ನ ಕೇಳಿ ಶಾಕ್ ಆಗಿ ನಮ್ಮ ಹುಡುಗ ಬೆಡ್ರೂಮ್ ಗೆ ಬಂದು ನೋಡ್ಬೇಕಾದ್ರೆ ಒಬ್ಬ ಫೋನ್ ಅಲ್ಲಿ ಏನನ್ನೋ ರೆಕಾರ್ಡ್ ಮಾಡ್ಕೊಂಡು ಹಾಗೆ ಹೊರಗಡೆ ಬರ್ತಾನೆ. ನೆಕ್ಸ್ಟ್ ಸೆಕೆಂಡ್ ಇನ್ನೊಬ್ಬ ಕೂಡ ಹೊರಗಡೆ ಬರ್ತಾನೆ. ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ. ಇವಾಗ ಅವರು ನಮ್ಮ ಹೀರೋವನ್ನ ನೋಡಿದ ತಕ್ಷಣ ಕೈಯಿಂದ ಗನ್ನನ್ನು ಎತ್ತಿ ತೋರಿಸಬೇಕಾದ್ರೆ, ನಮ್ಮ ಹೀರೋವನ್ನ ಪಾಯಿಂಟ್ ಮಾಡಬೇಕಾದ್ರೆ ನಮ್ಮ ಹೀರೋ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಅವ್ರಗಳನ್ನ ಎದುರಿಸಿ ಫೈಟ್ ಕೂಡ ಮಾಡೋಕೆ ಆಗ್ತಾ ಇಲ್ಲ ಅವನ ಕೈಯಲ್ಲಿ, ಯಾಕೆ ಅಂದ್ರೆ ಭಯ. ಸೊ ಓಡಿ ಹೋಗ್ತಾ ಇರ್ತಾನೆ. ಹಾಗೆ ಓಡಿ ಹೋಗ್ತಾನೆ ಇರ್ಬೇಕಾದ್ರೆ ಅವನ ಪಾಕೆಟ್ ಇಂದ ಫೋನ್ ಅನ್ನು ತಗೊಂಡು ಪೊಲೀಸ್ಗೆ ಕಾಲ್ ಮಾಡ್ತಾನೆ. ಆ ಫೋನ್ ಕಾಲ್ ಕೂಡ ಹೋಗ್ಬೇಕಾದ್ರೆ ಪೊಲೀಸ್ಗೆ ರಿಂಗ್ ಆಗ್ತಾ ಇದೆ. ಆದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಆ ಗ್ಯಾಂಗ್ ನಮ್ಮ ಹೀರೋ ತಲೆಗೇನೆ ಗನ್ನಿಂದ ಶೂಟ್ ಮಾಡಿ ಬಿಡ್ತಾರೆ. ಅಷ್ಟೇ, ಅಲ್ಲೇ ಸುತ್ತಿ ಬೀಳ್ತಾನೆ ನಮ್ಮ ಹುಡುಗ. ಇಲ್ಲೇನೆ ಈ ಮೂವಿಯ ಟೈಟಲ್ ಅನ್ನ ಹಾಕ್ತಾರೆ. ಈ ಮೂವಿಯ
ಲೈಟ್ ಅಲ್ಲಿ ಗ್ರಾಫಿಕ್ಸ್ ಅನ್ನ ಕೂಡ ನಮ್ಮ ಬ್ರೈನ್ಸ್ ಅಲ್ಲಿ ನರ್ವ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ತುಂಬಾನೇ ರೇಡಿಯೇಷನ್ ಸಿಗ್ನಲ್ಸ್ ಹೋಗೋ ರೀತಿ ಫೋನ್ ಸಿಗ್ನಲ್ಸ್ ಎಲ್ಲ ವೇವ್ ಆಗಿ ಹೋಗುತ್ತೆ ಅಲ್ವಾ, ಅಂತಹ ಗ್ರಾಫಿಕ್ಸ್ ನೆಲ್ಲ ತೋರಿಸ್ತಾನೆ ಇರ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಕಾನ್ಶಿಯಸ್ ಗೆ ಬರುವ ನಮ್ಮ ಹೀರೋವನ್ನ ತೋರಿಸ್ತಾರೆ. ಆಲ್ಮೋಸ್ಟ್ 10 ದಿನಗಳಾಗಿ ಕೋಮಾ ಸ್ಟೇಜ್ ಅಲ್ಲಿ ಇದ್ದಿದ್ದಾನೆ ನಮ್ಮ ಹೀರೋ. ಅವನ ತಲೆಯಲ್ಲಿ ದೊಡ್ಡ ಆಪರೇಷನ್ ಮಾಡಿದ್ದಾರೆ ಡಾಕ್ಟರ್ಸ್. ಆಕ್ಚುಲಿ ಆ ಅನ್ಐಡೆಂಟಿಫೈಡ್ ಗ್ಯಾಂಗ್ ಶೂಟ್ ಮಾಡಿದ್ರಲ್ವಾ ನಮ್ಮ ಹೀರೋ ತಲೆಗೇನೆ, ಬಟ್ ಆದ್ರೆ ಆ ಬುಲೆಟ್ ನಮ್ಮ ಹೀರೋ ತಲೆಗೇನೆ ಬಿದ್ದಿಲ್ಲ. ಅದರ ಬದಲು ನಮ್ಮ ಹೀರೋ ಫೋನ್ ಅಲ್ಲಿ ಮಾತಾಡ್ಕೊಂಡು ತಿರುಗಿ ನೋಡ್ಬೇಕಾದ್ರೆ ಆ ಬುಲೆಟ್ ನಮ್ಮ ಹೀರೋ ಕೈಯಲ್ಲಿ ಇದ್ದ ಫೋನಿಗೆ ಬಿದ್ದಿದೆ. ಅದರಲ್ಲಿ ನಮ್ಮ ಹೀರೋ ಸ್ಕಲ್ಗೆ ಚಿಕ್ಕದಾಗಿ ಡ್ಯಾಮೇಜ್ ಆಗಿದೆ ಅಷ್ಟೇ. ಆದ್ರೆ ಅವರ ಫೋನ್ ಅಲ್ಲಿ ಇದ್ದ ಕೆಲವೊಂದು ಭಾಗಗಳು ನಮ್ಮ ಹೀರೋ ಅವರ ಸ್ಕಲ್ ಒಳಗಡೆ ಸೇರ್ಕೊಬಿಟ್ಟಿದೆ. ಅದನ್ನೇ ಈ ಡಾಕ್ಟರ್ಸ್ ಆಪರೇಷನ್ ಮಾಡಿ ತೆಗೆದಿದ್ದಾರೆ. ಏನೇ ಆಪರೇಷನ್ ಮಾಡಿ ಆ ಭಾಗಗಳನ್ನ ತೆಗೆದಿದ್ರು ಕೂಡ ಆ ಫೋನಿನ ರೇಡಿಯೇಷನ್ ನಿಮ್ಮ ಬ್ರೈನ್ ಒಳಗಡೆ ತುಂಬಾನೇ ಸೇರ್ಕೊಬಿಟ್ಟಿದೆ, ನಿಮ್ಮ ಬ್ರೈನ್ ಅನ್ನ ಡ್ಯಾಮೇಜ್ ಮಾಡಿದೆ. ಆದ್ರಿಂದ ಏನಾದ್ರೂ ಅನ್ಯೂಶುವಲ್ ಆಗಿ ನಿಮಗೆ ಫೀಲ್ ಆದ್ರೆ ತಕ್ಷಣ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಡಾಕ್ಟರ್ ನಮ್ಮ ಹೀರೋನ ಡಿಸ್ಚಾರ್ಜ್ ಮಾಡಿ ಅವರ ಮನೆಗೆ ಕಳಿಸ್ತಾರೆ. ಅದೇ ತರ ನಮ್ಮ ಹೀರೋ ಅವನ ಅಜ್ಜಿ ಜೊತೆ ಮನೆಗೆ ಹೋಗ್ತಾನೆ ಇರ್ಬೇಕಾದ್ರೆ ಅವಾಗ ಕ್ಯಾಬ್ ಅಲ್ಲಿ ಇರುವ ಮೀಟರ್ ಒಂದ್ ರೀತಿ ಪಾಪ್ ಆಗಿ ನಮ್ಮ ಹೀರೋಗೆ ಝೂಮ್ ಇನ್ ಆಗ್ತಾ ಇದೆ. ಆ ರೀತಿ ಅವನಿಗೆ ಫೀಲ್ ಆಗ್ತಾ ಇದೆ. ಇದನ್ನ ನೋಡಿ ನಮ್ಮ ಟಾಮ್ ಗಾಬರಿ ಆಗ್ಬಿಡ್ತಾನೆ. ಆದ್ರೆ ಆವಾಗ ಡಾಕ್ಟರ್ ಹೇಳಿದ್ದು ಇವನಿಗೆ ನೆನಪಾಗುತ್ತೆ, ಏನಾದ್ರೂ ಅನ್ಯೂಶುವಲ್ ಆಗಿ ನಿಮಗೆ ಫೀಲ್ ಆದ್ರೆ ತಕ್ಷಣ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ. ಅದಕ್ಕೆ ಟಾಮ್ ಮೇ ಬಿ ಡಾಕ್ಟರ್ ಹೇಳಿದ ಸಿಂಪ್ಟಮ್ಸ್ ಇದೇನೇ ಇರಬೇಕು ಅಂತ ಫೀಲ್ ಮಾಡ್ಕೊಂಡು ಅವನೇ ಸಮಾಧಾನ ಮಾಡ್ಕೋತಾನೆ. ಹಾಗೆ ದಿನಗಳು ಕಳೆಯುತ್ತೆ. ಸ್ವಲ್ಪ ದಿನದ ನಂತರ ಅಜ್ಜಿ ಅವನ ತಲೆಯಲ್ಲಿರುವ ಬ್ಯಾಂಡೇಜ್ ಅನ್ನ ರಿಮೂವ್ ಮಾಡಿ ನೋಡ್ಬೇಕಾದ್ರೆ ಅವನ ತಲೆಯಲ್ಲಿ ಒಂದು ದೊಡ್ಡ ಮಾರ್ಕ್ ಇರ್ತಾ ಇದೆ. ಪರವಾಗಿಲ್ಲ, ಇದು ಕೂಡ ನೋಡೋದಕ್ಕೆ ಚೆನ್ನಾಗಿ ಸ್ಟೈಲ್ ಆಗೇ ಇರ್ತಾ ಇದೆ ಅಂತ ಅಜ್ಜಿ ಹೇಳ್ಬಿಟ್ಟು, ಸರಿ ಟಾಮ್ ನೀನ್ ಯಾಕೆ ಹೋಗಿ ಲೂಸಿಯನ್ನ ನೋಡ್ಬಾರ್ದು ಅನ್ನೋ ರೀತಿ ಅಜ್ಜಿ ಕೇಳ್ಬೇಕಾದ್ರೆ ಅದಕ್ಕೆ ಟಾಮ್, ನನ್ನ ಕೈಯಲ್ಲಿ ಲೂಸಿಯನ್ನ ನೋಡೋಕೆ ಆಗಲ್ಲ ಅಜ್ಜಿ, ಆವತ್ತು ನಾನು ಹೆದರ್ಕೊಂಡು ಓಡಿ ಬಂದ್ಬಿಟ್ಟಿದ್ದೀನಿ, ನಾನೊಬ್ಬ ಪುಕ್ಲ, ಆ ರೀತಿ ನಾನು ಮಾಡಿರ್ಲೇಬಾರ್ದಾಗಿತ್ತು ಅಂತ ಹೇಳಿ ನಮ್ಮ ಟಾಮ್ ಭಯಂಕರವಾಗಿ ಫೀಲ್ ಮಾಡ್ಬೇಕಾದ್ರೆ ಆವಾಗ ಅಜ್ಜಿ ಒಂದು ವಿಷಯವನ್ನ ಹೇಳ್ತಾರೆ. ಆವತ್ತು ರಾತ್ರಿ ಲೂಸಿಯನ್ನ ರೇಪ್ ಮಾಡಿದ್ದಾರೆ ಕಣಪ್ಪ, ಅವಳು ಎಷ್ಟು ನೋವಲ್ಲಿ ಇರ್ತಾಳೆ ಅನ್ನೋದು ನನಗೆ ಫೀಲ್ ಮಾಡೋಕೆ ಆಗ್ತಾ ಇದೆ. ಅದೇ ತರ ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ಹಾಗೇನೆ ಓಡಿ ಹೋಗಿರ್ತಾರೆ. ಈ ರೀತಿ ಓಡಿ ಹೋಗೋದೇನು ಪುಕ್ಲ ಕೆಲಸ ಇಲ್ಲ ಕಣಪ್ಪ. ಈ ರೀತಿ ಒಂದು ಹುಡುಗಿ ಅಫೆಕ್ಟ್ ಆಗಿರ್ಬೇಕಾದ್ರೆ ಅವಳಿಗೆ ಸಮಾಧಾನ ಮಾಡದೆ ಸ್ಟ್ರಾಂಗ್ ಆಗಿ ಅವಳ ಜೊತೆ ನಿಲ್ದೆ ಇರೋದೇ ಕಣಪ್ಪ ಪುಕ್ಲ ಕೆಲಸ. ಸೊ ನೀನು ಅವಳ ಹತ್ರ ಹೋಗಿ ಮಾತಾಡಪ್ಪ ಅಂತ ಅಜ್ಜಿ ಮೋಟಿವೇಟ್ ಮಾಡಿ ಕಳಿಸ್ಬೇಕಾದ್ರೆ ನಮ್ಮ ಹುಡುಗಾಣಿ ಇವಾಗ ಲೂಸಿ ಜೊತೆ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾನೆ. ಸೊ ಅವಳ ಜೊತೆ ಮಾತಾಡೋಕೆ ಮುಂಚೆ ಅವಳಿಗೆ ಒಂದು ಫ್ಲವರ್ ಬೊಕೆಯನ್ನ ಕೊಡೋಣ ಅಂತ ಒಂದು ಫ್ಲವರ್ ಶಾಪ್ ಗೆ ಹೋಗಿ ಫ್ಲವರ್ ಬೊಕೆಯನ್ನ ತಗೊಂಡು ಅಂಗಡಿಯನ್ನ ಬಿಟ್ಟು ಹೊರಗಡೆ ಬರ್ತಾನೆ ಅಷ್ಟೇ. ಫೋನ್ ನ ಸ್ಪೀಕರ್ ಪಕ್ಕದಲ್ಲಿ ತಗೊಂಡು ಹೋದ್ರೆ ಒಂದು ರೀತಿ ಸದ್ದು ಆಗುತ್ತಲ್ಲ, ಆ ರೀತಿಯ ಸದ್ದೆಲ್ಲ ನಮ್ಮ ಹೀರೋ ತಲೆ ಒಳಗಡೆ ಕೇಳ್ತಾ ಇದೆ. ಎಲ್ಲಿಂದ ಈ ಸದ್ದು ಕೇಳ್ತಾ ಇದೆ ಅಂತ ನಮ್ಮ ಹುಡುಗ ಗಾಬರಿ ಆಗ್ಬಿಟ್ಟು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ದೂರದಲ್ಲಿ ಒಂದು ಹುಡುಗಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾಳೆ, ತುಂಬಾ ದೂರದಲ್ಲಿ ನಿಂತು ಮಾತಾಡ್ತಾ ಇದ್ದಾಳೆ. ಸರಿ ಓಕೆ, ಏನಾದ್ರೂ ನಮ್ಮ ಇಯರಿಂಗ್ ಅಲ್ಲಿ ಪ್ರಾಬ್ಲಮ್ ಇರಬೇಕು ಅಂತ ಅನ್ಕೋತಾನೆ ಹುಡುಗ. ಆದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಆ ಎಂಡ್ ಅಲ್ಲಿ ಮಾತಾಡೋರ ವಾಯ್ಸ್ ಕೂಡ ನಮ್ಮ ಹುಡುಗನಿಗೆ ಕೇಳ್ತಾ ಇದೆ. ಒಂದ್ ರೀತಿ ಸ್ಟನ್ ಆಗಿ ಬಿಡ್ತಾ ಇದ್ದಾನೆ. ಆದ್ರೂ ಏನ್ ಮಾಡೋಕೆ ಆಗುತ್ತೆ. ಸರಿ ಓಕೆ, ಹೀರೋಯಿನ್ ಅನ್ನ ನೋಡೋಣ ಅಂತ ಅವಳ ಅಪಾರ್ಟ್ಮೆಂಟ್ ಗೆ ಬರ್ತಾನೆ ಹುಡುಗ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಈ ಯೂಜಿನ್ ಹುಡುಗ ಲಿಫ್ಟ್ ಅಲ್ಲಿ ನಿಂತಿದ್ದಾನೆ. ಒಂದ್ ರೀತಿ ನಮ್ಮ ಹೀರೋವನ್ನ ಕಿಂಡಲ್ ಮಾಡೋ ರೀತಿ ನಗಾಡ್ತಾನೆ. ಸರಿ ಓಕೆ, ಅವಳನ್ನ ವಿಚಾರಿಸದೆ ಅಂತ ಹೇಳೋ, ಅವಳಿಗೆ ಲೂಸಿಗೆ ನಾನು ಹಾಯ್ ಹೇಳ್ದೆ ಅಂತ ಹೇಳ್ಬೇಡೋ ಅನ್ನೋ ರೀತಿ ಹೆದರ್ಸ್ಬಿಟ್ಟು ಹೋಗ್ತಾನೆ. ಅದಕ್ಕೆಲ್ಲ ನಮ್ಮ ಹೀರೋ ದೊಡ್ಡದಾಗಿ ಏನು ರಿಯಾಕ್ಟ್ ಮಾಡ್ಲಿಲ್ಲ. ಹಾಗೆ ಡೈರೆಕ್ಟ್ ಆಗಿ ಲೂಸಿ ಮನೆಗೆ ಬಂದ್ರೆ ಒಳಗಡೆ ಹೋಗೋಣ್ವಾ ಬೇಡ್ವಾ ಅನ್ನೋ ರೀತಿ ಯೋಚನೆ ಮಾಡ್ಕೊಂಡೆ ನಿಂತಿರ್ತಾನೆ. ಹೊರಗಡೆ ನೋಡಿದ್ರೆ ಹಾಲ್ ಅಲ್ಲಿ ಅವರ ಅಣ್ಣ ಬಾಯಿ ಮೂಗೆಲ್ಲ ಹೊಡೆದಾಗಿ ಕೂತಿರ್ತಾ ಇದ್ದಾನೆ ಸೋಫಾದಲ್ಲಿ. ಅವನ ಪಕ್ಕದಲ್ಲೇ ಒಂದು ಡಿವೈಸ್ ಇರ್ತಾ ಇದೆ. ಇದು ನೋಡೋದಕ್ಕೆ ಆಲ್ಮೋಸ್ಟ್ ಒಂದು ಅಲೆಕ್ಸಾ ರೀತಿ ಡಿವೈಸ್. ನಮ್ಮ ಹೀರೋ ಅದನ್ನು ನೋಡ್ಬೇಕಾದ್ರೆ ಅವನಿಗೆ ಒಂದು ರೀತಿ ಇರ್ತಾ ಇದೆ. ಆಮೇಲೆ ಸರಿ ಓಕೆ, ಲೂಸಿಯನ್ನ ಮೀಟ್ ಮಾಡೋಣ ಅಂತ ಅನ್ಕೋತಾನೆ. ಅದೇ ತರ ಲೂಸಿ ಹತ್ರ ಬಂದು ಸಾರಿ ಕೇಳ್ತಾನೆ. ಸಾರಿ, ನಾನು ಅವತ್ತು ನಿನ್ನನ್ನ ಬಿಟ್ಟು ಓಡಿ ಹೋಗಿರಬಾರ್ದಾಗಿತ್ತು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಲೂಸಿ, ನೀನೇನೋ ಮಾಡ್ತೀಯಾ, ಅವತ್ತು ನನಗೆ ಡ್ರಗ್ಸ್ ಅನ್ನ ಕೊಟ್ಬಿಟ್ಟಿದ್ರು, ನನ್ನ ಕೈಯಲ್ಲಿ ಏನನ್ನೂ ಮಾಡೋಕೆ ಆಗ್ಲಿಲ್ಲ ಅಂತ ಲೂಸಿ ತುಂಬಾನೇ ಭಯಂಕರವಾಗಿ ಅಳ್ಬೇಕಾದ್ರೆ ಇದನ್ನ ನಮ್ಮ ಟಾಮ್ ಕೈಯಲ್ಲಿ ನೋಡೋಕೆನೆ ಆಗ್ತಾ ಇಲ್ಲ. ತುಂಬಾ ಟೆನ್ಷನ್ ಆಗ್ತಾ ಇದ್ದಾನೆ. ಅವನಿಗೆ ತಲೆನೋವೆಲ್ಲ ಬರ್ತಾ ಇದೆ. ಸರಿ ಓಕೆ, ನಾನು ಹೊರಡ್ತೀನಿ ಅಂತ ಹೊರಗಡೆ ಬರ್ತಾನೆ ನಮ್ಮ ಹುಡುಗ. ಹೊರಗಡೆ ಬಂದ್ರೆ ಅವನಿಗೆ ತಲೆನೋವನ್ನ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಭಯಂಕರವಾದ ಸದ್ದೆಲ್ಲ ಅವನಿಗೆ ಕೇಳಿಸ್ತಾ ಇದೆ. ಈ ಊರಲ್ಲಿರುವ ಫೋನ್ ರಿಂಗ್ಸ್ ಎಲ್ಲವೇ ಒಟ್ಟಿಗೆ ರಿಂಗ್ ಆದ್ರೆ ಅದು ತಲೆ ಒಳಗಡೆ ರಿಂಗ್ ಆದ್ರೆ ಹೇಗಿರುತ್ತೆ ಆ ರೀತಿ ಅವನಿಗೆ ಫೀಲ್ ಆಗ್ತಾ ಇದೆ. ಹಾಗೆ ತೇಲಾಡ್ಕೊಂಡೆ ಮನೆಗೆ ಬರ್ತಾನೆ. ಅವನನ್ನ ನೋಡಿದ ಅಜ್ಜಿ ಗಾಬರಿ ಆಗ್ಬಿಟ್ಟು, ಏನಪ್ಪ ಡಾಕ್ಟರ್ಗೆ ಫೋನ್ ಮಾಡಿ ಕರೆಸ್ಲಾ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ಅಜ್ಜಿ, ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಅವನ ಬೆಡ್ಗೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಒಂದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲೂ ನಡೆಯುವ ವಿಷಯ ಎಲ್ಲವೇ ಇವನಿಗೆ ವಿಜುವಲ್ ಆಗಿ ಓಪನ್ ಆಗಿ ಕಾಣ್ತಾ ಇದೆ. ಅಷ್ಟೇ ಹುಡುಗ ಅನ್ಕಾನ್ಶಿಯಸ್ ಆಗಿ ಅಲ್ಲೇ ಬಿದ್ದೋಗ್ತಾನೆ. ಹಾಗೆ ಬಿದ್ದೋದ ಹುಡುಗನಿಗೆ ಕನಸು ಬರ್ತಾ ಇದೆ. ಆ ಕನಸಲ್ಲಿ ನಮ್ಮ ಹುಡುಗ ಲೂಸಿ ಅವರ ಮನೆಗೆ ಹೋಗಿರ್ಬೇಕಾದ್ರೆ ಅವರ ಅಣ್ಣ ಸೋಫಾದಲ್ಲಿ ಕೂತಿದ್ನಲ್ಲ, ಅವನ ಪಕ್ಕದಲ್ಲಿ ಒಂದು ಡಿವೈಸ್ ಕೂಡ ಇರ್ತಾ ಇತ್ತಲ್ಲ, ಆ ಡಿವೈಸ್ ಒಳಗಡೆ ಏನೆಲ್ಲ ಬರ್ತಾ ಇತ್ತು ಅನ್ನೋದು ಒಂದು ಲಿಸ್ಟ್ ತರ ಓಪನ್ ಆಗ್ತಾ ಇದೆ. ಅದರಲ್ಲಿ ನೋಡಿದ್ರೆ ಯೂಜಿನ್ ಐಫೋನ್ ಕನೆಕ್ಟೆಡ್ ಅಂತ ಬರ್ತಾ ಇದೆ. ಆ ಯೂಜಿನ್ ಯಾರು ಅಂತ ಗೊತ್ತಲ್ವಾ, ಪುರ್ಕಿ ಹುಡುಗಾನೆ. ಅವನ ಫೋನ್ ಲೂಸಿ ಅವರ ಮನೆಯಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕನೆಕ್ಟ್ ಆಗಿದೆ. ಆ ಟೈಮ್ ಬೇರೆ ಯಾವುದೂ ಇಲ್ಲ, ನಮ್ಮ ಲೂಸಿ ರೇಪ್ ಆಗಿದ್ದ ಟೈಮೇ ಅದು. ಹಾಗೆ ಗಾಬರಿಯಾಗಿ ಎದ್ದೇಳ್ತಾನೆ
ಇದ್ದಾನೆ ಹುಡುಗ, ಅದು ಅವನಿಗೆ ಕನಸು ರೀತಿನೇ ಇರ್ತಾ ಇದೆ. ಆದ್ರೂ ನಮ್ಮ ಹುಡುಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾನೆ, ಬರೀ ಕನಸನ್ನ ಇಟ್ಟು ಏನ್ ಮಾಡೋಕೆ ಆಗುತ್ತೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ತುಂಬಾ ದಿನ ಬಿಟ್ಟು ನಮ್ಮ ಹುಡುಗ ಸ್ಕೂಲ್ಗೆ ಬಂದಿದ್ದಾನೆ. ಹೋಗೋ ದಾರಿಯಲ್ಲಿ ಡ್ಯಾನಿಯನ್ನ ಮೀಟ್ ಮಾಡ್ತಾನೆ. ಡ್ಯಾನಿ ನಮ್ಮ ಹುಡುಗನಿಗೆ ತುಂಬಾನೇ ಬೆಸ್ಟ್ ಫ್ರೆಂಡ್ ಅಲ್ವಾ, ಅವನ ಹತ್ರ ಒಂದು ವಿಷಯವನ್ನ ಹೇಳ್ತಾನೆ. ನನಗೆ ಯಾಕೋ ಡೌಟ್ ಆಗಿರ್ತಾ ಇದೆ, ಈ ಯೂಜಿನ್ ಲೂಸಿ ರೇಪ್ ಕೇಸ್ ಅಲ್ಲಿ ಸಂಬಂಧಪಟ್ಟಿರ್ತಾನೆ ಅಂತ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಡ್ಯಾನಿ ತಪ್ಪೇ ಇಲ್ಲ ಕಣೋ ಅವನ ಮೇಲೆ ಡೌಟ್ ಬರೋದ್ರಲ್ಲಿ, ಆದ್ರೆ ನಿಜ ಹೇಳಲ್ಲ, ಅವನು ಒಂದು ಡಮ್ಮಿ ಪೀಸು, ಈ ಮಟ್ಟಿಗೆ ಕೆಲಸ ಮಾಡೋದ್ರಲ್ಲಿ ಅವನಿಗೆ ವರ್ತೇ ಇಲ್ಲ. ನೀನು ಫಸ್ಟ್ ಇದನ್ನೆಲ್ಲ ಬಿಟ್ಟು ಹೊರಗಡೆ ಬರೋ, ಈಗೀಗ ನೀನು ಸ್ವಲ್ಪ ರೆಕವರ್ ಆಗ್ತಾ ಇದೀಯಾ, ನೀನು ಯಾಕೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದೀಯಾ, ಅದನ್ನೆಲ್ಲ ಬಿಡೋ ಅಂತ ಇವನು ಸ್ವಲ್ಪ ಅಡ್ವೈಸ್ ಮಾಡ್ಬೇಕಾದ್ರೆ ಹಾಗೆ ಇಬ್ಬರು ಬಸ್ಸನ್ನ ಕ್ಯಾಚ್ ಮಾಡಿ ಸ್ಕೂಲಿಗೆ ಹೊರಡ್ತಾರೆ. ಹಾಗೆ ಹೋಗ್ತಾನೆ ಇರ್ಬೇಕಾದ್ರೆ ನಮ್ಮ ಹುಡುಗ ಒಂಟಿಯಾಗಿ ಕೂತಿರ್ತಾ ಇದ್ದಾನೆ. ಹಾಗೆ ಕೂತಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹುಡುಗ ಸುತ್ತಮುತ್ತ ನೋಡ್ಬೇಕಾದ್ರೆ ಅವನ ಕಣ್ಣಿಗೆ ಆ ಬಸ್ ಅಲ್ಲಿ ಇರೋರು ಮೊಬೈಲ್ ನೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ, ಅವೆಲ್ಲ ಓಪನ್ ಆಗಿ ವಿಜುವಲ್ ಆಗಿ ಕಾಣಿಸ್ತಾ ಇದೆ. ಕಾಲ್ ಲೋಗ್ಸ್ ಆಗ್ಲಿ ಚಾಟ್ಸ್ ಆಗ್ಲಿ ಎಲ್ಲವೇ ಓಪನ್ ಅಪ್ ಆಗಿ ಕಾಣ್ತಾ ಇದೆ. ಬರೀ ಬಸ್ ಅಲ್ಲಿ ಇರೋರ್ದು ಮಾತ್ರ ಇಲ್ಲ, ಹೊರಗಡೆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ, ಅವರ ಫೋನ್ ಸಿಗ್ನಲ್ಸ್ ಕೂಡ ನಮ್ಮ ಹುಡುಗನಿಗೆ ಕಾಣಿಸ್ತಾ ಇದೆ. ಒಂದು ಕಡೆ ಅವನಿಗೆ ಭಯ ಆಗ್ತಾ ಇದೆ, ಇನ್ನೊಂದು ಕಡೆ ಆಶ್ಚರ್ಯ ಕೂಡ ಆಗ್ತಾ ಇದೆ. ಇವಾಗ ಹಾಗೆ ಈ ಕಡೆ ತಿರುಗಿದ್ರೆ ಡ್ಯಾನಿ ಒಂದು ಮ್ಯಾಪ್ ಅನ್ನು ನೋಡ್ತಾ ಇದ್ದಾನೆ. ಅದನ್ನ ಕೂಡ ವಿಜುವಲ್ ಆಗಿ ನಮ್ಮ ಹುಡುಗನ ಕೈಯಲ್ಲಿ ನೋಡೋಕೆ ಆಗ್ತಾ ಇದೆ. ಆವಾಗ ಡ್ಯಾನಿ ತುಂಬಾ ದಿನ ಆಯ್ತು ಕಣೋ, ನಾವಿಬ್ಬರು ಪಾರ್ಟಿಗೆ ಹೋಗಿ, ಇವತ್ತು ನೈಟ್ ಒಂದು ಪಾರ್ಟಿ ಇದೆ, ನಾವಿಬ್ಬರು ಹೋಗೋಣವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಸರಿ ಸರಿ ಕಣೋ ನಾನು ಬರ್ತೀನಿ ಅಂತ ಹೇಳ್ತಾನೆ. ಆಮೇಲೆ ನೋಡಿದ್ರೆ ಇವಾಗ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಎಲ್ಲರನ್ನು ನೋಡ್ತಾ ಇರ್ತಾನೆ ನಮ್ಮ ಹುಡುಗ. ಬರೀ ಮೆಸೇಜಸ್ ಮಾತ್ರ ಇಲ್ಲ, ಅವರು ಯಾರಾದ್ರೂ ಒಬ್ಬರು ಒಂದು ಸಾಂಗ್ ಅನ್ನ ಕೇಳ್ತಾ ಇದ್ರು ಕೂಡ ಅದು ಕೂಡ ನಮ್ಮ ಹೀರೋ ತಲೆ ಒಳಗಡೆ ಕೇಳಿಸ್ತಾ ಇದೆ. ಸೊ ಈ ರೀತಿ ಒಬ್ಬೊಬ್ಬರ ಸ್ಟೂಡೆಂಟ್ಸ್ ಫೋನ್ ಅನ್ನು ನೋಡ್ಕೊಂಡೇ ಬರ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಒಂದು ಶಾಕಿಂಗ್ ಆದ ವಿಷಯವನ್ನು ನೋಡ್ತಾನೆ. ನೋಡಿ ನಮ್ಮ ಹೀರೋ ಈ ಯೂಜಿನ್ ಹುಡುಗ ಇದ್ದಾನೆ ಅಲ್ವಾ, ಅವನ ಫೋನ್ ಅನ್ನು ಆಪರೇಟ್ ಮಾಡ್ತಾ ಇದ್ದಾನೆ. ಯಾವುದೋ ಒಂದು ವಿಡಿಯೋವನ್ನ ಅವನ ಫ್ರೆಂಡ್ ಗೆ ಕಳ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ವಿಡಿಯೋ ಬೇರೆ ಯಾವುದೇ ವಿಡಿಯೋ ಇಲ್ಲ, ಅವತ್ತು ರಾತ್ರಿ ಲೂಸಿಯನ್ನ ರೇಪ್ ಮಾಡಿದ ವಿಡಿಯೋನೇ ಅದು. ಆ ವಿಡಿಯೋವಿನ ವಿಜುವಲ್ ನಮ್ಮ ಹೀರೋಗೆ ಕಾಣಿಸ್ಬೇಕಾದ್ರೆ ನಮ್ಮ ಹೀರೋ ಒಳಗಡೆ ಒಂದು ಕೋಪ ಬರುತ್ತೆ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ನಮ್ಮ ಹೀರೋಗೆ ಬರುವ ಕೋಪ ಫೋನ್ ಅಲ್ಲಿ ಕಾಣಿಸ್ಕೋತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಯೂಜಿನ್ ಅವನ ಫೋನ್ ಹೀಟ್ ಆಗಿ ಬ್ಲಾಸ್ಟ್ ಆಗಿ ಬಿಡುತ್ತೆ. ಈ ಸದ್ದು ನಮ್ಮ ಹೀರೋವನ್ನ ಹಾಗೆ ಕಾಮ್ ಡೌನ್ ಮಾಡುತ್ತೆ. ಸೊ ಈ ಜಾಗದಲ್ಲಿ ನಮ್ಮ ಹೀರೋಗೆ ಒಂದು ವಿಷಯ ಗೊತ್ತಾಗ್ತಾ ಇದೆ, ನಮ್ಮ ಲೂಸಿಯನ್ನ ರೇಪ್ ಮಾಡಿದ್ದು ಬೇರೆ ಯಾರು ಇಲ್ಲ, ಈ ಯೂಜಿನ್ ಮತ್ತೆ ಅವನ ಫ್ರೆಂಡ್ಸೇ ಅಂತ. ಸೊ ಇವ್ರುಗಳನ್ನ ಏನಾದ್ರೂ ಮಾಡ್ಬೇಕು ಅಂತ ನಮ್ಮ ಹೀರೋ ಡಿಸೈಡ್ ಮಾಡ್ತಾನೆ. ಅವತ್ತು ರಾತ್ರಿನೇ ನೋಡ್ಬೇಕಾದ್ರೆ ನಮ್ಮ ಡ್ಯಾನಿ ಹೇಳಿದ ಪಾರ್ಟಿಗೆನೆ ನಮ್ಮ ಹುಡುಗ ಬರ್ತಾ ಇದ್ದಾನೆ. ಅದು ಒಂದು ರೀತಿಯ ಸಿಕ್ ಪಾರ್ಟಿ. ಖಂಡಿತ ಯೂಜಿನ್ ಮತ್ತೆ ಅವನ ಫ್ರೆಂಡ್ಸ್ ಈ ಜಾಗಕ್ಕೆ ಈ ಪಾರ್ಟಿಗೆ ಬರ್ತಾರೆ ಅಂತ ನಮ್ಮ ಹುಡುಗನಿಗೆ ಗೊತ್ತಿದೆ. ಅದಕ್ಕಾಗಿ ನಮ್ಮ ಹುಡುಗ ಆ ಪಾರ್ಟಿಗೆ ಬಂದು ಜಾಯ್ನ್ ಆಗಿದ್ದಾನೆ. ಇವಾಗ ನಮ್ಮ ಹೀರೋ ಹತ್ರ ಪವರ್ ಇದೆ ಅಲ್ವಾ, ಅದನ್ನ ಯೂಸ್ ಮಾಡಿ ಅಲ್ಲಿರುವ ಡೀಟೇಲ್ಸ್ ಎಲ್ಲವನ್ನು ಡೀಪ್ ಆಗಿ ನೋಟ್ ಮಾಡ್ತಾನೆ. ಅದರಲ್ಲಿ ಯೂಜಿನ್ ಗ್ಯಾಂಗ್ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನ ಶೂ ಅನ್ನ ನೋಟಿಸ್ ಮಾಡ್ತಾರೆ ನಮ್ಮ ಹುಡುಗ. ಇದೇ ಶೂನೇ ಆವತ್ತು ಲೂಸಿ ಮನೆಯಲ್ಲಿ ತೆಗೆದಿದ್ದ ಫುಟೇಜ್ ಅಲ್ಲಿ ಕೂಡ ಇದ್ದಿರುತ್ತೆ. ಇದು ಹೇಗೆ ನಮ್ಮ ಹೀರೋಗೆ ಗೊತ್ತಾಯ್ತು ಅಂದ್ರೆ ಆವತ್ತು ಯೂಜಿನ್ ಫೋನ್ ಅನ್ನ ಯೂಸ್ ಮಾಡ್ತಾ ಇರಬೇಕಾದ್ರೆ ಒಂದೇ ಒಂದು ಸೀನ್ ಅನ್ನ ಮಾತ್ರ ನಮ್ಮ ಹೀರೋ ನೋಡಿರ್ತಾನೆ. ಅದು ಹಾಗೆ ನಮ್ಮ ಹೀರೋ ಮೆಮೊರಿಯಲ್ಲಿ ಸ್ಟೋರ್ ಆಗ್ಬಿಟ್ಟಿದೆ. ಅವತ್ತು ಲೂಸಿಯನ್ನ ರೇಪ್ ಮಾಡಿದಾಗ ಮಾಡಲಾಗಿರುವ ವಿಡಿಯೋ ಅದು. ಆ ವಿಡಿಯೋದಲ್ಲಿ ಒಬ್ಬ ಹುಡುಗ ಶೂ ಹಾಕೊಂಡು ಇದ್ದಿದ್ದಾನೆ. ಆ ಹುಡುಗನೇ ಇವಾಗ ಇಲ್ಲಿ ನಿಂತಿರುವ ಹುಡುಗ. ಅದು ಮಾತ್ರ ಇಲ್ಲ, ಇವಾಗ ಇನ್ನೊಬ್ಬ ಹುಡುಗನನ್ನ ತೋರಿಸ್ತಾರೆ. ಅವನ ಕೈಯಲ್ಲಿ ಬ್ರೇಸ್ಲೆಟ್ ಇರ್ತಾ ಇದೆ. ಈ ಬ್ರೇಸ್ಲೆಟ್ ಕೂಡ ಆ ವಿಡಿಯೋದಲ್ಲಿ ಇದ್ದಿರುತ್ತೆ. ಸೊ ನಮ್ಮ ಹುಡುಗ ಕನ್ಫರ್ಮ್ ಮಾಡ್ಕೋಬಿಟ್ಟ, ಈ ಯೂಜಿನ್ ಗ್ಯಾಂಗ್ ಅವರೇ ಸೇರ್ಕೊಂಡು ಲೂಸಿಯನ್ನ ರೇಪ್ ಮಾಡಿರೋದು ಅಂತ. ಇದನ್ನ ನೋಡ್ತಾ ನೋಡ್ತಾ ನಮ್ಮ ಹುಡುಗನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಹಾಗೆ ಯೂಜಿನ್ ಅನ್ನ ಗುರಾಯಿಸಿ ನೋಡ್ತಾನೆ ಇರಬೇಕಾದ್ರೆ ಇದನ್ನ ಯೂಜಿನ್ ನೋಡ್ಬಿಡ್ತಾನೆ. ಲೋ ಏನಿಕೋ ಹಾಗೆ ನೋಡ್ತಾ ಇದೆಯಾ ಬಾಯಿಲಿ ಅಂತ ಹೀರೋವನ್ನ ಹೊಡೆಯೋದಕ್ಕೆ ಯೂಜಿನ್ ಬರ್ತಾನೆ. ಆ ಜಾಗಕ್ಕೆ ಅಡ್ಡ ಡ್ಯಾನಿ ಬಂದು ಬೇಡ ಬೇಡ ಯೂಜಿನ್ ಅವನನ್ನ ಬಿಟ್ಬಿಡು ಅಂತ ಹೇಳಿ ನಮ್ಮ ಹೀರೋವನ್ನ ಕಾಪಾಡಿ ಹೊರಗಡೆ ಕರ್ಕೊಂಡು ಬಂದು, ಲೋ ಟಾಮ್ ನೀನು ಏನು ಮಾಡ್ತಾ ಇದೀಯಾ, ನೀನು ಏನು ಮಾಡ್ತಾ ಇದೀಯಾ ಅಂತ ನಿನಗೆ ಗೊತ್ತಾಗ್ತಾ ಇದೆಯಾ, ನೀನು ಮಾಡೋದೆಲ್ಲ ಸರಿನೇ ಇಲ್ಲ, ಏನೋ ಒಂದ್ ರೀತಿ ಇರ್ತಾ ಇದೆಯಾ ನೀನು, ಯಾವಾಗ್ಲೂ ನಿನ್ನನ್ನ ಕಾಪಾಡಿ ಬಿಡ್ತಾನೆ ಇರೋಕೆ ಆಗಲ್ಲ ನನ್ನ ಕೈಯಲ್ಲಿ, ಸ್ವಲ್ಪ ನೋಡಿ ಮಾಡಿ ಹುಷಾರಾಗಿರಪ್ಪ ನೀನು ಅಂತ ಹೇಳಿ ನಮ್ಮ ಟಾಮ್ ಅನ್ನ ಅಲ್ಲಿಂದ ಕಳಿಸ್ಕೊಡ್ತಾನೆ. ಇವಾಗ ಟಾಮ್ ಏನ್ ಮಾಡ್ತಾನೆ ಅಂದ್ರೆ ಲೂಸಿಗೇನೆ ಮೆಸೇಜ್ ಮಾಡ್ತಾನೆ. ಮೆಸೇಜ್ ಮಾಡ್ಬೇಕು ಅಂದ್ರೆ ನಮ್ಮ ಹುಡುಗ ಫೋನ್ ಅನ್ನ ತಗೊಂಡು ಮೆಸೇಜ್ ಮಾಡ್ಬೇಕು ಅಂತಿಲ್ಲ, ಅವನ ಮೈಂಡ್ ಅಲ್ಲಿ ಅನ್ಕೊಂಡ್ರೇನೆ ಸಾಕು ಮೆಸೇಜ್ ಹೋಗ್ತಾ ಇದೆ. ಮೀಟ್ ಮಾಡೋಣವಾ ಅಂತ ಕೇಳ್ಬೇಕಾದ್ರೆ ಲೂಸಿನ ಅದೇ ತರ ಬಂದು ಮೀಟ್ ಮಾಡ್ತಾಳೆ. ಲೂಸಿ ಇನ್ನ ಟ್ರಾಮಾದಲ್ಲೇ ಇರ್ತಾ ಇದ್ದಾಳೆ, ಮನಸ್ಸಿನ ನೋವಲ್ಲಿ ಇರ್ತಾ ಇದ್ದಾಳೆ. ಹತ್ಕೊಂಡು ಕೂತಿರ್ಬೇಕಾದ್ರೆ ಅವಳನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ ನಮ್ಮ ಹುಡುಗ. ಆ ಜಾಗದಲ್ಲಿ ಯೂಜಿನ್ ಗ್ಯಾಂಗ್ ಹುಡುಗರು ಕ್ರಾಸ್ ಆಗೋದನ್ನ ಲೂಸಿ ನೋಡ್ತಾಳೆ. ನೋಡಿದ ತಕ್ಷಣ ಹುಡುಗರನ್ನ ಗ್ಯಾಂಗ್ ಆಗಿ ನೋಡಿದ ತಕ್ಷಣವೇ ತುಂಬಾನೇ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ನಮ್ಮ ಲೂಸಿ. ಇದನ್ನೆಲ್ಲ ನೋಡ್ತಾ ಇರುವ ನಮ್ಮ ಹೀರೋಗೆ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಹಾಗೆ ಯೂಜಿನ್ ಅನ್ನ ನೋಡಿ ಗುರಾಯಿಸ್ತಾ ಇರ್ತಾನೆ. ಹಾಗೆ ಗುರಾಯಿಸಬೇಕಾದ್ರೆ ಯೂಜಿನ್ ಫೋನಿಗೆ ಅನ್ನೋನ್ ನಂಬರ್ ಇಂದ ಬರ್ತಾ ಇದೀನಿ ಕಣೋ ನಿನ್ನನ್ನ ಸಾಯಿಸೋಕೆ ಅನ್ನೋ ರೀತಿ ಮೆಸೇಜ್ ಅನ್ನ ಕಳ್ಸಿರ್ತಾನೆ ನಮ್ಮ ಟಾಮ್. ಇವಾಗ ಹಾಗೆ ಕಟ್ ಮಾಡಿದ್ರೆ ಅವತ್ತು ರಾತ್ರಿ ನಮ್ಮ ಹುಡುಗನ ಬ್ರೈನ್ ಟೋಟಲ್ ಆಗಿ ಸ್ಮಾರ್ಟ್ ಫೋನ್ ಆಗಿ ಚೇಂಜ್ ಆಗ್ಬಿಟ್ಟಿದೆ ಅನ್ಸುತ್ತೆ. ತುಂಬಾನೇ ಇನ್ಫಾರ್ಮೇಶನ್ ಗಳನ್ನ ನೋಡ್ತಾ ಇದ್ದಾನೆ. ಹೇಗೆ ಹ್ಯಾಕ್ ಮಾಡೋದು, ಹೇಗೆ ಇನ್ವೆಸ್ಟಿಗೇಷನ್ ಮಾಡೋದು, ಈ ತರ ತುಂಬಾ ವಿಷಯಗಳನ್ನ ನೋಡ್ಬಿಟ್ಟು ನೆಕ್ಸ್ಟ್ ದಿನಾನೇ ಏನ್ ಮಾಡ್ತಾನೆ ಅಂದ್ರೆ ಯೂಜಿನ್ ಅನ್ನೇ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಹೀರೋ. ಇವಾಗ ನಮ್ಮ ಹೀರೋ ಕೈಯಲ್ಲಿ ಈಸಿಯಾಗಿ ಯಾರ ಫೋನ್ ಅನ್ನ ಬೇಕಾದ್ರೂ ಹ್ಯಾಕ್ ಮಾಡೋಕೆ ಆಗ್ತಾ ಇದೆ. ಆದ್ರಿಂದ ಯೂಜಿನ್ ಫೋನ್ ಅನ್ನ ಕಂಪ್ಲೀಟ್ ಆಗಿ ಹ್ಯಾಕ್ ಮಾಡ್ತಾನೆ. ಅದು ಮಾತ್ರ ಇಲ್ಲ, ಹಾಗೆ ಅವನನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರ್ತಾನೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೇನೆ ಈ ಯೂಜಿನ್ ಮತ್ತೆ ಅವನ ಫ್ರೆಂಡ್ ಕಲ್ಸನ ಒಬ್ಬ ಗ್ಯಾಂಗ್ಸ್ಟರ್ ಅನ್ನ ಮೀಟ್ ಮಾಡ್ತಾರೆ. ಇವನು ಯಾರು ಅಂದ್ರೆ ಲೋಕಲ್ ಅಲ್ಲಿ ರೌಡಿಸಂ ಮಾಡೋದು, ಮಾಫಿಯಾ ಮಾಡೋದು,
ಡ್ರಗ್ಸ್ ಮಾರೋದು ಅಂತ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಇವನ ಜೊತೆ ಇವರಿಗೇನು ಕೆಲಸ ಅನ್ನೋ ರೀತಿ ನಮ್ಮ ಹೀರೋ ಒಂದು ಕಡೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಏನೋ ಒಂದು ದೊಡ್ಡದಾಗಿ ನಡೀತಾ ಇದೆ ಅನ್ಸುತ್ತೆ. ಸದ್ಯಕ್ಕೆ ನಾವು ನಮ್ಮ ಪ್ಲಾನ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ನಮ್ಮ ಹೀರೋ ಆಲ್ರೆಡಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಈ ಯೂಜಿನ್ ಅನ್ನ ಹೇಗಾದ್ರೂ ಎತ್ತಾಕ್ಬೇಕು ಅಂತ ಆ ಪ್ಲಾನ್ ಅನ್ನ ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡ್ತಾನೆ. ಇವಾಗ ನಮ್ಮ ಟಾಮ್ಗೆ ಅವನ ಪವರ್ ಏನು ಅಂತ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಟ್ಟಿದೆ. ಇವಾಗ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಏನೆಲ್ಲ ಮಾಡ್ತಾನೆ ನೋಡಿ. ಹೋಗೋಬ್ಬರೋ ಫೋನ್ ನೆಲ್ಲ ಆನ್ ಮಾಡ್ತಾನೆ, ಆಫ್ ಮಾಡ್ತಾನೆ, ಈವನ್ ಟ್ರಾಫಿಕ್ ಸಿಗ್ನಲ್ ಅನ್ನ ಕೂಡ ಚೇಂಜ್ ಮಾಡ್ತಾನೆ. ಇಷ್ಟು ದೊಡ್ಡ ಎಬಿಲಿಟಿ ನಮ್ಮ ಹೀರೋಗೆ ಬಂದಿದೆ ಅಂತ ನಮಗೆ ತೋರಿಸಬೇಕಾದ್ರೆ ಈ ಕಡೆ ಲೂಸಿಯನ್ನು ತೋರಿಸ್ತಾರೆ. ನಮ್ಮ ಲೂಸಿಗೆ ಕೂಡ ಅನ್ನೋನ್ ನಂಬರ್ ಇಂದ ಒಂದು ಮೆಸೇಜ್ ಬರುತ್ತೆ, ನಾನು ನಿನಗಾಗಿ ಇರ್ತೀನಿ ಅಂತ. ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋನೇ ಕಳ್ಸಿರೋದು. ಆದ್ರೆ ಅದನ್ನ ನಮ್ಮ ಹೀರೋಯಿನ್ ದೊಡ್ಡದಾಗಿ ಕೇರೆ ಮಾಡ್ಲಿಲ್ಲ. ಯಾರೋ ಒಬ್ಬ ಅನ್ನೋನ್ ನಂಬರ್ ಇಂದ ಮೆಸೇಜ್ ಮಾಡ್ತಾ ಇದ್ದಾನೆ, ರಾಂಗ್ ನಂಬರ್, ಎಕ್ಸ್ ಮ್ಯಾನ್ ಅಂತ ಅನ್ಕೋತಾಳೆ. ಪಾಪ ಲೂಸಿ ಅವಳ ಸಿಚುವೇಶನ್ ತುಂಬಾನೇ ವರ್ಸ್ಟ್ ಆಗ್ಬಿಟ್ಟಿದೆ. ಅವಳ ಕೈಯಲ್ಲಿ ಹೊರಗಡೆ ಬರೋಕೇನೆ ಆಗ್ತಾ ಇಲ್ಲ. ಯಾವಾಗೆಲ್ಲ ಹೊರಗಡೆ ಬರ್ತಾಳೋ ಅವಾಗ ಇಬ್ಬರು ಹುಡುಗರು ಸೇರಿ ಏನಾದ್ರೂ ಮಾತಾಡ್ಕೊಂಡು ನಗಾಡ್ತಾ ಇದ್ರೇನೆ ಸಾಕು, ತುಂಬಾನೇ ಹೆದರ್ಕೊ ಬಿಡ್ತಾ ಇದ್ದಾಳೆ. ಅಷ್ಟು ವರ್ಸ್ಟ್ ಆಗಿ ಎಫೆಕ್ಟ್ ಆಗಿದ್ದಾಳೆ ಹುಡುಗಿ. ಇದಕ್ಕಾಗಿ ನಮ್ಮ ಹೀರೋ ಹೇಗಾದ್ರೂ ಆ ಯೂಜಿನ್ ಗ್ಯಾಂಗ್ ಅನ್ನ ರಿವೆಂಜ್ ತಗೋಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾನೆ. ಆದ್ರಿಂದ ಡೇ ಅಂಡ್ ನೈಟ್ ಅವ್ರುಗಳನ್ನ ಮಾನಿಟರ್ ಮಾಡ್ತಾನೆ ಇರ್ತಾನೆ. ಎಲ್ಲ ಡಿವೈಸ್ ಅನ್ನು ನಮ್ಮ ಹೀರೋ ಕೈಯಲ್ಲಿ ಈಸಿಯಾಗಿ ಮಾನಿಟರ್ ಮಾಡೋಕ್ಕಾಗುತ್ತೆ, ವಾಚ್ ಮಾಡೋಕೆ ಆಗುತ್ತೆ. ಆದ್ರಿಂದ ಅದನ್ನ ಮಾಡ್ತಾನೆ ಇರ್ತಾನೆ. ಅವತ್ತು ರಾತ್ರಿ ಒಬ್ಬೊಬ್ರು ಒಂದೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಬ್ಬ ಫೋನ್ ವಿಡಿಯೋ ನೋಡ್ತಾ ಇದ್ದಾನೆ, ಒಬ್ಬ ಅವನ ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನೆ. ಈ ರೀತಿ ಎಲ್ಲ ವಿಷಯಗಳನ್ನು ನಮ್ಮ ಹೀರೋ ನೋಡೋದು ಮಾತ್ರ ಇಲ್ಲದೆ ಅಲ್ಲಿರುವ ಟೋಟಲ್ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲವನ್ನು ಇವನ ಕಂಟ್ರೋಲ್ಗೆ ತಗೊಂಡು ಆನ್ ಮಾಡೋದೇನು, ಲೈಟ್ಸ್ ಅನ್ನ ಆಫ್ ಮಾಡೋದೇನು, ತುಂಬಾನೇ ಆ ಹುಡುಗರಿಗೆ ಕಿರುಕುಳ ಕೊಟ್ಟು ಟೆನ್ಷನ್ ಮಾಡಿ ನಮ್ಮ ಹೀರೋ ಇಲ್ಲಿ ಎಂಜಾಯ್ ಮಾಡ್ತಾ ಇರ್ತಾನೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಸ್ಕೂಲಲ್ಲಿ ಇಡೀ ಸ್ಕೂಲೇ ಒಂದು ಜಾಗದಲ್ಲಿ ಕೂಡಿದ್ದಾರೆ. ಏನೋ ಒಂದು ಪ್ಲಾನ್ ಬಗ್ಗೆ ಮಾತಾಡೋದಕ್ಕಾಗಿ ಸೇರಿದ್ದಾರೆ. ಆ ಜಾಗದಲ್ಲಿ ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಯೂಜಿನ್ ಅವನ ಫ್ರೆಂಡ್ ಒಬ್ಬ ಫೋನ್ ವಿಡಿಯೋ ನೋಡ್ತಾ ಇದ್ನಲ್ವಾ, ಆ ವಿಡಿಯೋವನ್ನ ಟೆಲಿಕಾಸ್ಟ್ ಮಾಡಿ ಬಿಡ್ತಾನೆ ನಮ್ಮ ಹೀರೋ. ಅಷ್ಟೇ, ಇಡೀ ಸ್ಕೂಲೇ ಅವರನ್ನ ನೋಡಿ ನಗಾಡ್ಬೇಕಾದ್ರೆ ಆ ಹುಡುಗರು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾರೆ. ಈ ವಿಷಯ ಎಲ್ಲವನ್ನು ಲೂಸಿ ಹತ್ರ ಹೇಳಿ ನಮ್ಮ ಹೀರೋ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ, ಒಂದು ಮಗು ರೀತಿ. ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಆ ಅನ್ನೋನ್ ನಂಬರ್ ಇಂದ ಮೆಸೇಜ್ ಬಂದಿತ್ತಲ್ವಾ, ಅದಕ್ಕೆ ನಮ್ಮ ಲೂಸಿ ಇದನ್ನ ಮಾಡಿದ್ದು ನೀವಾ ಅಂತ ಆ ಅನ್ನೋನ್ ನಂಬರ್ ಗೆ ಮೆಸೇಜ್ ಮಾಡ್ತಾಳೆ. ನಮ್ಮ ಹೀರೋ ಪಕ್ಕದಲ್ಲೇ ಇದ್ದಾನೆ, ಆದ್ರೂ ಕೂಡ ಅವನು ಫೋನ್ ಅನ್ನ ಯೂಸ್ ಮಾಡ್ದೇನೆ ಅವನ ಮೈಂಡ್ ಇಂದಾನೇ ಮೆಸೇಜ್ ಮಾಡೋಕೆ ಆಗುತ್ತೆ. ಅದಕ್ಕೆ ನಮ್ಮ ಹೀರೋ ಹೌದು ನಾನೇ ಅಂತ ಮೆಸೇಜ್ ಗೆ ರಿಪ್ಲೈ ಕೊಡ್ತಾವನೆ. ಆದ್ರಿಂದ ಲೂಸಿಗೆ ನಮ್ಮ ಹೀರೋ ಮೇಲೆ ಒಂದು ಚೂರು ಡೌಟೇ ಬರ್ಲಿಲ್ಲ. ಏನಕ್ಕಾಗಿ ಇದನ್ನೆಲ್ಲ ನೀನು ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಅದನ್ನ ಬಿಡು, ಏನಕ್ಕಾಗಿ ಅವರು ನಿನ್ನನ್ನ ಅಟ್ಯಾಕ್ ಮಾಡಿದ್ರು, ಏನು ರೀಸನ್ ಅಂತ ನಮ್ಮ ಹೀರೋ ಮೆಸೇಜ್ ಮಾಡಿ ಕೇಳ್ಬೇಕಾದ್ರೆ ಅದಕ್ಕೆ ಲೂಸಿ ಏನನ್ನ ಹೇಳ್ತಾಳೆ ಅಂದ್ರೆ, ಇಲ್ಲ ನಮ್ಮ ಅಣ್ಣನ ಅವರ ಗ್ಯಾಂಗ್ ಅಲ್ಲಿ ಸೇರ್ಕೋಬೇಕು ಅಂತ ಹೇಳಿದ್ರು, ಆದ್ರೆ ನಮ್ಮ ಅಣ್ಣ ಸೇರ್ಲಿಲ್ಲ, ಆಗಲ್ಲ ಅಂತ ಹೇಳ್ಬಿಟ್ಟ. ಅದಕ್ಕೆ ರಿವೆಂಜ್ ತಗೋಬೇಕು ಅಂತಾನೆ ನಮ್ಮ ಅಣ್ಣನನ್ನ ಹೊಡೆದು ನನಗೂ ಈ ರೀತಿ ಮಾಡ್ಬಿಟ್ರು. ಸರಿ ಓಕೆ, ಇದನ್ನೆಲ್ಲ ಮಾಡೋಕೆ ಹೇಳಿದ್ದು ಯಾರು, ಆ ಗ್ಯಾಂಗ್ ಅವರೆಲ್ಲ ಯಾರು, ಆ ಗ್ಯಾಂಗಿಗೆ ಹೆಡ್ ಯಾರು ಅನ್ನೋ ರೀತಿ ಎಲ್ಲ ಕ್ವಶನ್ಸ್ ಅನ್ನ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅದು ನಮ್ಮ ಹುಡುಗಿ ಲೂಸಿಗೆ ಹೇಗೆ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ಫಟ್ ಅಂತ ನಮ್ಮ ಟಾಮು ನಿನಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದಾರಾ ಅಂತ ಕೇಳ್ಬೇಕಾದ್ರೆ ಲೂಸಿಗೆ ಒಂದ್ ರೀತಿ ಆಗ್ಬಿಡ್ತಾ ಇದೆ. ನಿನಗೆ ಯಾಕೆ ಅವೆಲ್ಲ ಅಂತ ರಿಪ್ಲೈ ಮಾಡ್ಬೇಕಾದ್ರೆ ಅದಕ್ಕೆ ಇಲ್ಲ ನಿನಗೆ ಅಂತ ಯಾರಾದ್ರೂ ಇರ್ಲೇಬೇಕಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಒಂದು ರಿಪ್ಲೈ ಅನ್ನ ಕೊಡ್ತಾಳೆ ಲೂಸಿ, ಇದಾರೆ ಬಟ್ ಆದ್ರೆ ತುಂಬಾ ರೊಮ್ಯಾಂಟಿಕ್ ಅಲ್ಲ ಏನೂ ಇಲ್ಲ ಅನ್ನೋ ರೀತಿ ರಿಪ್ಲೈ ಅನ್ನ ಕೊಡ್ತಾಳೆ. ಆಕ್ಚುಲಿ ನಮ್ಮ ಹೀರೋವನ್ನೇ ಮೆನ್ಷನ್ ಮಾಡ್ತಾ ಇದ್ದಾಳೆ ನಮ್ಮ ಹುಡುಗಿ. ಇದು ಗೊತ್ತಾಗಿದ್ದ ತಕ್ಷಣ ನಮ್ಮ ಹೀರೋ ತುಂಬಾನೇ ಖುಷಿ ಆಗ್ತಾವನೆ. ಆದ್ರೂ ಏನು ಗೊತ್ತಿಲ್ದಿರೋ ಒಂದ್ ರೀತಿ ರೊಮ್ಯಾಂಟಿಕ್ ಆಗಿ ಕೇಳ್ತಾ ಇದ್ದಾನಂತೆ, ಇವತ್ತು ರಾತ್ರಿ ನಾವು ಡಿನ್ನರ್ ಗೆ ಹೋಗೋಣವಾ ಅನ್ನೋ ರೀತಿ ಕೇಳಿದ ತಕ್ಷಣ ನಮ್ಮ ಲೂಸಿ ಕೂಡ ಓ ಎಸ್ ಹೋಗೋಣ ಅಂತ ಹೇಳ್ತಾಳೆ. ಸೊ ಹೇಗೆಲ್ಲ ಹುಡುಗ ಅಡ್ವಾಂಟೇಜ್ ತಗೋತಾ ಇದ್ದಾನೆ ನೋಡಿ. ಇವಾಗ ಹಾಗೆ ಕಟ್ ಮಾಡಿದ್ರೆ ಸಂಜೆ ಮನೆಗೆ ಬರ್ತಾನೆ ಹುಡುಗ. ಆವಾಗ ಅಜ್ಜಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅದು ಏನು ಅಂದ್ರೆ ಟೋಟಲ್ ಆಗಿ ಅವರ ಅಕೌಂಟ್ ಅಲ್ಲಿ $300 ಮಾತ್ರನೇ ಇರ್ತಾ ಇದೆಯಂತೆ. ಆದ್ರೆ ಅವರು ಪೇ ಮಾಡಬೇಕಾಗಿರುವ EMI $600 ಅಂತೆ, $600 ಅಂತೆ. ಆದ್ರಿಂದ ತುಂಬಾನೇ ಜಾಸ್ತಿ ಬಡ್ಡಿ ಹಾಕೋದಾಗಿ ಆ ಬ್ಯಾಂಕ್ ಇಂದ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಹಾಗೆ ಮಾತಾಡ್ತಾನೆ ಇರ್ಬೇಕಾದ್ರೆ ನಮ್ಮ ಹೀರೋ ಬರ್ತಾನೆ, ನೋಡ್ತಾನೆ ಅವನಿಗೆ ಈ ಭೂಮಿಯಲ್ಲಿರುವ ಅಕೌಂಟ್ ಎಲ್ಲವೇ ಬಯಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಹಾಗೆ ಫಟ್ ಅಂತ ಲೋನ್ ಅನ್ನು ಕ್ಲಿಯರ್ ಮಾಡಿ ಬಿಡ್ತಾ ಇದ್ದಾನೆ. ಅಲ್ಲಿ ಆ ಏಜೆಂಟ್ ಕನ್ಫ್ಯೂಸ್ ಆಗ್ತಾನೆ, ಸಾರಿ ಮೇಡಮ್ ನಿಮ್ಮ ಲೋನ್ ಅಕೌಂಟ್ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ, ಜಸ್ಟ್ ಇವಾಗ ಕ್ಲೋಸ್ ಆಗಿದೆ, ಏನೋ ಒಂದು ಎರರ್ ಅಲ್ಲಿ ತೋರಿಸಿದೆ ಅಷ್ಟೇ, ಸಾರಿ ಅನ್ನೋ ರೀತಿ ಕೇಳ್ಬೇಕಾದ್ರೆ ಅದಕ್ಕೆ ಅಜ್ಜಿ ಹೆಲೋ ಏನನ್ನ ಹೇಳ್ತಾ ಇದ್ದೀರಾ, ಹೆಲೋ ಹೆಲೋ ಅಂತ ಕೇಳ್ತಾ ಇರ್ತಾರೆ. ಇದನ್ನ ನೋಡಿ ನಮ್ಮ ಹೀರೋ ನಗಾಡ್ತಾ ಇರ್ತಾನೆ. ಹಾಗೆ ಕಟ್ ಮಾಡಿದ್ರೆ ನಮ್ಮ ಹೀರೋ ಹೇಳಿದ ಹಾಗೆ ಆವತ್ತು ರಾತ್ರಿ ಡಿನ್ನರ್ ಮಾಡ್ತಾ ಇರ್ತಾರೆ. ರೋಡ್ ಸೈಡ್ ಅಲ್ಲಿ ಸಿಂಪಲ್ ಆಗಿ ಕೂತು ಫ್ರೆಂಚ್ ಫ್ರೈಸ್ ಅನ್ನ ತಿಂತಾ ಇರ್ತಾರೆ. ಏನೋ ನಮ್ಮ ಹುಡುಗನ ಕೈಯಲ್ಲಿ ಆಗಿದ್ದು. ಹಾಗೆ ತಿಂತಾನೆ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ವಿಷಯವನ್ನ ಹೇಳ್ತಾಳೆ, ನನಗೆ ಈ ರೀತಿ ಆದಾಗ ಯಾರು ನನ್ನ ಹತ್ರ ಇರ್ಲಿಲ್ಲ, ನೀನು ಒಬ್ಬನೇ ಇರ್ತಾ ಇದೀಯಾ, ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ನಾನು ಯಾವಾಗ್ಲೂ ನಿನ್ನ ಜೊತೆನೇ ಇರ್ತೀನಿ ಅಂತ 2-3 ರೊಮ್ಯಾಂಟಿಕ್ ಡೈಲಾಗ್ಸ್ ಅನ್ನ ಹೇಳಿ ಸರಿ ಓಕೆ ಹೀರೋಯಿನ್ ಅನ್ನ ಅವರ ಮನೆಗೆ ಡ್ರಾಪ್ ಮಾಡೋಣ ಅಂತ ಇಬ್ಬರು ಮಾತಾಡ್ಕೊಂಡು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಯೂಜಿನ್ ಗ್ಯಾಂಗ್ ಅವರು ಬಂದ್ಬಿಡ್ತಾರೆ. ಬಂದವರು ನಮ್ಮ ಹುಡುಗರನ್ನ ತುಂಬಾನೇ ಕಿಂಡಲ್ ಮಾಡ್ತಾರೆ, ಬುಳ್ಳಿ ಮಾಡ್ತಾರೆ. ನಮ್ಮ ಲೂಸಿಯನ್ನ ಬೇರೆ ಹೆದರ್ಸ್ತಾನೆ. ಅವತ್ತು ರಾತ್ರಿ ಯಾರೋ ಒಬ್ಬ ನಿಮ್ಮ ಮನೆಯಲ್ಲಿ ಏನನ್ನೋ ಮಾಡಿದಕ್ಕೆ ಯಾವನೋ ಒಬ್ಬ ಬೇರೆಯವನು ನಮ್ಮನ್ನ ಹಾಕಿ ಟೆನ್ಷನ್ ಕೊಡ್ತಾ ಇದ್ದಾನೆ, ಅವನು ಮಾತ್ರ ನಿನ್ನ ಕಡೆಯವನು ಅಂತ ನನಗೆ ಗೊತ್ತಾದ್ರೆ ಅಷ್ಟೇ ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೆದರ್ಸ್ತಾ ಇರ್ತಾನೆ. ಆಲ್ರೆಡಿ ಈ ಹುಡುಗಿ ಬೇರೆ ಟ್ರಾಮಾದಲ್ಲಿ ಇರ್ತಾ ಇದ್ದಾಳೆ. ಇವಾಗ ಇದನ್ನ ಕೇಳಿ ತುಂಬಾನೇ ಭಯ ಪಡೋದಕ್ಕೆ ಶುರು ಮಾಡ್ತಾಳೆ. ಆವಾಗ ನಮ್ಮ ಹೀರೋ ಸುಮ್ನೆ ಇಲ್ಲಿಂದ ಹೋಗ್ಬಿಡ್ರೋ ಅನ್ನೋ ರೀತಿ ಹೇಳ್ಬೇಕಾದ್ರೆ ಇಲ್ಲ
ಇಲ್ಲಿ ನೋಡ್ರ ಹೀರೋ ಅಂತ ಅವನನ್ನ ಕಿಂಡಲ್ ಮಾಡಿ ಅವನಿಗೆ ಹೊಡೆಯೋದಕ್ಕೆ ಬರ್ತಾರೆ. ಆವಾಗ ನಮ್ಮ ಹೀರೋ ಅದೇ ಸಮಯದಲ್ಲಿ ಮೈಂಡ್ ಇಂದಾನೆ ಮೆಸೇಜ್ ಮಾಡ್ಬಿಡ್ತಾನೆ ಅವ್ರುಗಳಿಗೆ, ತಪ್ಪಾದ ಹುಡುಗನ ಮೇಲೆ ಕೈಯನ್ನು ಮಡಗಿದ್ದೀರಾ, ಕೈಯನ್ನು ತೆಗೀರೋ ಅನ್ನೋ ರೀತಿ ಮೆಸೇಜ್ ಬರ್ಬೇಕಾದ್ರೆ ಇವ್ರುಗಳೆಲ್ಲ ಶಾಕ್ ಆಗಿ ಬಿಡ್ತಾರೆ. ಆಬ್ವಿಯಸ್ಲಿ ನಮ್ಮ ಟಾಮ್ ಹುಡುಗನ ಮೇಲೆ ಇವ್ರುಗಳಿಗೆ ಡೌಟ್ ಬರಲ್ಲ, ಯಾಕಂದ್ರೆ ನಮ್ಮ ಹುಡುಗ ಇಲ್ಲೇ ನಿಂತಿದ್ದಾನೆ, ಅವನು ಮೆಸೇಜ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ಮೆಸೇಜ್ ಅನ್ನು ನೋಡಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾರೆ ಹುಡುಗರು. ಇವಾಗ ಫಸ್ಟ್ ಲೂಸಿಯನ್ನ ಮನೆಗೆ ಕಳ್ಸಿಡ್ತಾನೆ ನಮ್ಮ ಟಾಮ್. ಅವಳನ್ನ ಕಳ್ಸಿಟ್ಟ ನೆಕ್ಸ್ಟ್ ಸೆಕೆಂಡ್ ಆ 4 ಹುಡುಗರನ್ನ ಫಾಲೋ ಮಾಡಿ ಹೋಗ್ತಾನೆ ನಮ್ಮ ಹುಡುಗ. ಆ 4 ಹುಡುಗರು ಏನನ್ನ ಮಾಡ್ತಾರೆ ಅಂದ್ರೆ ಒಂದು ಕಾರನ್ನ ಕದಿಬೇಕು ಅಂತ ಪ್ಲಾನ್ ಮಾಡ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ. ಆ ಕಾರಿಗೆ 4 ಜನರು ಹತ್ತಿ ಕೂತಿದ್ದ ತಕ್ಷಣ ಆಟೋಮೆಟಿಕ್ ಆ ಕಾರು ಲಾಕ್ ಆಗ್ಬಿಡ್ತಾ ಇದೆ. ಎಲ್ಲ ನಮ್ಮ ಟಾಮ್ ಮಾಡಿರೋ ಕೆಲಸನೇ, ಹಾಗೆ ಸರಿಯಾಗಿ ಲಾಕ್ ಮಾಡ್ಕೊಬಿಟ್ಟ ಎಲ್ಲರನ್ನು. ಅವಾಗ ಕಾರಿನ ಸ್ಪೀಕರ್ ಇಂದಾನೆ ಮಾತಾಡ್ತಾ ಇರ್ತಾನೆ ನಮ್ಮ ಟಾಮ್. ಸಿಕ್ಕಾಪಟ್ಟೆ ಹೆದರ್ಸ್ತಾನೆ ಅವ್ರುಗಳನ್ನ. ಇದನ್ನ ಕೇಳುವ ಹುಡುಗರು ಸ್ವಲ್ಪ ಹೆದರ್ಕೊಳ್ಳೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಯಾರು ನೀನು, ಯಾಕೆ ನಮ್ಮನ್ನ ಹೀಗೆ ಎದುರಿಸ್ತಾ ಇದೀಯಾ, ಯಾಕೆ ನಮ್ಮನ್ನ ಈ ರೀತಿ ಲಾಕ್ ಮಾಡಿ ಇಟ್ಟಿದ್ಯಾ, ಹೊರಗಡೆ ಬಿಡು ನಮ್ಮನ್ನ ಅಂತ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ ಹುಡುಗರು. ಆದ್ರೆ ಕಾರು ಸರಿಯಾಗಿ ಲಾಕ್ ಆಗ್ಬಿಟ್ಟಿದೆ. ಅದು ಮಾತ್ರ ಇಲ್ಲ, ಸೌಂಡ್ ಆಗಿ ಸಾಂಗ್ ಅನ್ನ ಹಾಕೋದು, ಸ್ವಲ್ಪ ಹೊತ್ತಲ್ಲಿ ಎಂಜಿನ್ ಇಂದ ಹೊಗೆ ಬರೋದು ಅನ್ನೋ ರೀತಿ ತುಂಬಾ ವಿಷಯಗಳನ್ನ ನಮ್ಮ ಟಾಮ್ ಮಾಡ್ಬೇಕಾದ್ರೆ ಹುಡುಗರು ತುಂಬಾನೇ ಹೆದರ್ಕೋತಾರೆ. ನನಗೆ ಬೇಕಾಗಿರೋದೆಲ್ಲ ಒಂದೇ ಒಂದು ಕ್ವಶನ್ ಗೆ ಉತ್ತರ, ಯಾರು ಹೇಳಿ ಲೂಸಿಯನ್ನ ಈ ರೀತಿ ನೀವು ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ ಯಾರುವೇ ಮಾತಾಡ್ತಾ ಇಲ್ಲ. ಇಲ್ಲ ಹೇಳ್ಬೇಡಿ ಅನ್ನೋ ರೀತಿ ಮಾತಾಡ್ಕೋತಾ ಇದ್ದಾರೆ ಈ ಹುಡುಗರು. ಆದ್ರೆ ನಮ್ಮ ಟಾಮ್ ಬಿಡೋ ರೀತಿ ಇಲ್ಲ. ಆ ಕಾರಿನ ಎಂಜಿನ್ ಗೆ ಫೈರ್ ಬರೋ ರೀತಿ ಮಾಡ್ತಾವನೆ, ಸ್ಮೋಕ್ ಅನ್ನ ಎಸಿ ವೆಂಟ್ ಇಂದ ಕಾರ್ ಒಳಗಡೆ ಬರೋ ರೀತಿ ಮಾಡ್ತಾವನೆ. ಇನ್ನ ಸ್ವಲ್ಪ ಹೊತ್ತಲ್ಲಿ ಹೇಗಿದ್ರು ನೀವು ತೀರೋಗ್ಬಿಡ್ತೀರಾ, ನನಗೆ ಬೇಕಾಗಿರೋದೆಲ್ಲ ಒಂದೇ ಒಂದು ಹೆಸರು, ಅವನು ಯಾರು ಅನ್ನೋ ರೀತಿ ನಮ್ಮ ಹೀರೋ ಕೇಳ್ತಾನೆ ಇರ್ಬೇಕಾದ್ರೆ ಈ ಗ್ಯಾಂಗ್ ಅಲ್ಲಿರುವ ಒಬ್ಬ ಹುಡುಗ ಮಾತ್ರ ಅವನ ಹೆಸರು ಕರ್ಲ್ಸ್ ಅನ್ನೋ ರೀತಿ ಕಿರ್ಚ್ ಬಿಡ್ತಾನೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಡೋರ್ ಓಪನ್ ಆಗುತ್ತೆ. ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾರೆ 4 ಹುಡುಗರುವೆ. ಇವಾಗ ಕಟ್ ಮಾಡಿದ್ರೆ ಹಾಗೆ ಸೂಪರ್ ಹೀರೋ ರೀತಿ ಒಂದು ದೊಡ್ಡ ಬಿಲ್ಡಿಂಗ್ ಮೇಲೆ ನಿಂತಿರ್ತಾನೆ ನಮ್ಮ ಹುಡುಗ. ಒಂದು ಮ್ಯಾಪ್ ಅನ್ನ ಹಾಕ್ತಾನೆ. ಆ ಕರ್ಲ್ಸ್ ಕೆಳಗಡೆನೆ ಈ 4 ಹುಡುಗರು ಕೆಲಸ ಮಾಡ್ತಾ ಇರೋದು. ಹಾಗಾದ್ರೆ ನೆಕ್ಸ್ಟ್ ಆ ಕರ್ಲ್ಸ್ ಅನ್ನೇ ನಾವು ಎತ್ತಾಕ್ಬೇಕು ಅಂತ ಆ ಕರ್ಲ್ಸ್ ಇರುವ ಜಾಗಕ್ಕೇನೆ ಬಂದ್ಬಿಡ್ತಾನೆ ನಮ್ಮ ಹೀರೋ. ಇವಾಗ ಆ ಗ್ಯಾಂಗ್ಸ್ಟರ್ ಮನೆಯನ್ನೇ ನಮಗೆ ತೋರಿಸ್ತಾರೆ. ಅಲ್ಲಿ ನೋಡಿದ್ರೆ ತುಂಬಾ ಪುಡಿ ರೋಡಿಸ್ ಇರ್ತಾ ಇದ್ದಾರೆ. ಎಲ್ಲರೂ ಗೇಮ್ಸ್ ಅನ್ನ ಆಟ ಆಡ್ತಾ ಇರ್ತಾರೆ. ಹಾಗೆ ಗೇಮ್ ಅನ್ನ ಆಟ ಆಡ್ತಾನೆ ಇರ್ಬೇಕಾದ್ರೆ ಆ ಡಿಸ್ಪ್ಲೇ ಅಲ್ಲಿ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಅದು ಏನು ಅಂದ್ರೆ ಈ ಕಾಲ್ಸ್ ಇದಾನೆ ಅಲ್ವಾ, ಅವನಿಗೆ ಅವನ ಕಾರ್ ಅಂದ್ರೆ ತುಂಬಾನೇ ಇಷ್ಟ. ಆ ಕಾರ್ ಡೋರ್ ಅನ್ನು ಓಪನ್ ಮಾಡಿ ಯಾರೋ ಸೀಟ್ ಮೇಲೇನೆ ಸೂಸು ಹೋಗ್ತಾ ಇದ್ದಾರೆ. ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋನೇ. ಇದನ್ನ ನೋಡಿದ ತಕ್ಷಣ ಎಲ್ಲ ಹುಡುಗರು ಯಾರೋ ಅದು ಅಂತ ಆ ಕಾರ್ ಇರೋ ಕಡೆಗೆ ಓಡಿ ಹೋಗ್ತಾರೆ. ಆವಾಗ ನಮ್ಮ ಹೀರೋ ಈ ಕಡೆ ಮಾಸ್ ಆಗಿ ಆ ಮನೆ ಒಳಗಡೆ ಎಂಟ್ರಿ ಕೊಡ್ತಾನೆ. ಒಳಗಡೆ ಬಂದ ನಮ್ಮ ಹುಡುಗ ಅಲ್ಲಿರುವ ಎಲೆಕ್ಟ್ರಾನಿಕ್ಸ್ ಥಿಂಗ್ಸ್ ಎಲ್ಲವನ್ನ ಅವನ ಪವರ್ ಅನ್ನು ಯೂಸ್ ಮಾಡಿ ಧ್ವಂಸ ಮಾಡ್ತಾನೆ. ನಾಶ ಮಾಡಿಬಿಟ್ಟು ಕೊನೆಯದಾಗಿ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಅನ್ನ ಒಂದ್ ರೀತಿ ನೋಡ್ತಾ ಇರ್ತಾನೆ ನಮ್ಮ ಹುಡುಗ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಆ ಕರ್ಲ್ಸ್ ಅನ್ನೋ ಗ್ಯಾಂಗ್ಸ್ಟರ್ ಒಳಗಡೆ ಬಂದು ನೋಡ್ತಾನೆ. ಒಳಗಡೆ ಬಂದು ನೋಡ್ಬೇಕಾದ್ರೆ ಒಂದು ಸ್ಪೀಕರ್ ಬಾಕ್ಸ್ ಖಾಲಿಯಾಗಿ ಇರ್ತಾ ಇದೆ. ಅದ್ರ ಫುಲ್ ಆಗಿ ಅದ್ರ ಒಳಗಡೆ ಏನ್ ಇರ್ತಾ ಇತ್ತು ಅಂದ್ರೆ ಬಂಡಲ್ ಆಗಿ ಡ್ರಗ್ಸ್ ಇರ್ತಾ ಇತ್ತು. ಇವಾಗ ಅದನ್ನ ಕಾಣ್ತಾ ಇಲ್ಲ. ಕಟ್ ಮಾಡಿದ್ರೆ ನಮ್ಮ ಟಾಮ್ ಲೂಸಿ ಜೊತೆ ಕೂತಿದ್ದಾನೆ. ನಮ್ಮ ಊರಿಗೆ ಯಾರೋ ಹೊಸದಾಗಿ ಬಂದಿದ್ದಾರಂತಲ್ಲ, ಊರಲ್ಲಿರೋ ಗ್ಯಾಂಗ್ಸ್ಟರ್ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನಂತಲ್ಲ, ಅಂದ್ರೆ ಅವ್ರುಗಳನ್ನ ಆಟ ಆಡಿಸ್ತಾ ಇದ್ದಾನಂತಲ್ಲ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಅವನು ಏನನ್ನ ಮಾಡ್ತಾ ಇದ್ದಾನೆ, ಏನೋ ಒಂದು ವಿಜಿಲೆಂಟ್ ಕೆಲಸ ಮಾಡ್ತಾ ಇದ್ದಾನೆ, ಅದು ಮಾತ್ರ ಇಲ್ಲ ಅವನಿಂದ ನನಗೆ ಪ್ರಾಬ್ಲಮ್ ಬರ್ತಾ ಇರೋದು ಅನ್ನೋ ರೀತಿ ಹೀರೋಯಿನ್ ಹೇಳ್ಬೇಕಾದ್ರೆ, ಆದ್ರೂ ಕೂಡ ನಮ್ಮ ಹೀರೋ ಇದನ್ನೆಲ್ಲ ಜಸ್ಟ್ ಕಿವಿಯಲ್ಲಿ ಕೇಳಿಸ್ಕೊಂಡು ನಮ್ಮ ಹೀರೋ ಅವನ ಕೆಲಸವನ್ನೇ ಮಾಡ್ತಾ ಇರ್ತಾನೆ. ಇವಾಗ ಏನನ್ನ ಮಾಡ್ತಾನೆ ಅಂದ್ರೆ ಆ ಮನೆಯಿಂದ ತಗೊಂಡು ಬಂದಿದ್ನಲ್ವಾ ಡ್ರಗ್ಸ್, ಅದನ್ನ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾನೆ. ಇದನ್ನ ಏನಕ್ಕೆ ನಮ್ಮ ಹೀರೋ ತಗೊಂಡು ಬಂದಿದ್ದಾನೆ ಅಂದ್ರೆ ಡ್ರಗ್ಸ್ ಯಾರ ಹತ್ರ ಎಷ್ಟು ಗ್ರಾಮ್ಸ್ ಇದೆಯೋ, ಎಷ್ಟು ಕ್ವಾಂಟಿಟಿ ಇದೆಯೋ ಅದಕ್ಕೆ ತಕ್ಕಿದಂತೆ ಶಿಕ್ಷೆ ಸಿಗುತ್ತೆ. ಆ ರೀತಿ ಒಂದು ವಿಷಯ ಇರ್ತಾ ಇದೆ. ಅದು ಎಷ್ಟು ಶಿಕ್ಷೆ, ಯಾರನ್ನೆಲ್ಲ ರಿವೆಂಜ್ ತಗೋಬೇಕು ಅಂತ ಅನ್ಕೊಂಡಿದ್ನೋ ಅವರ ಎಲ್ಲರ ಮನೆಗೂ ಪಾರ್ಸಲ್. ಅಷ್ಟೇ ಪೊಲೀಸ್ ರೈಡ್ ನಡೆಯುತ್ತೆ. ಈ ಯೂಜಿನಲ್ಲೆಲ್ಲ ಸರಿಯಾಗಿ ಎತ್ತಕೊಂಡು ಹೋಗ್ತಾರೆ ಪೊಲೀಸ್. ಅದು ಮಾತ್ರ ಇಲ್ಲ, ಗ್ಯಾಂಗ್ಸ್ಟರ್ ಕರ್ಲ್ಸ್ ಇದ್ದಾನೆ ಅಲ್ವಾ, ಅವನ ಬ್ಯಾಂಕ್ ಅಕೌಂಟ್ ಕೂಡ ಝೀರೋ ಆಗ್ಬಿಡುತ್ತೆ. ಈ ರೀತಿ ನಮ್ಮ ಹುಡುಗ ಅವನ ಪವರ್ ಅನ್ನು ಯೂಸ್ ಮಾಡಿ ಆಟ ಆಡ್ತಾ ಇರ್ಬೇಕಾದ್ರೆ ಹಾಗೆ ಕಟ್ ಮಾಡಿದ್ರೆ ಒಂದು ಸೀನು. ಇವನ ಆಕ್ಟಿವಿಟೀಸ್ ನೆಲ್ಲ ಅಜ್ಜಿ ವಾಚ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಅವನನ್ನ ಅಲೋನ್ ಆಗಿ ಕೂರಿಸಿ ಮಾತಾಡ್ತಾರೆ. ಬರ್ತಾ ನೀನು ಯಾವ್ದೋ ಒಂದು ರೀತಿ ಬಿಹೇವ್ ಮಾಡ್ತಾ ಇದೀಯಾ, ನೀನು ಸರಿನೇ ಇರ್ತಾ ಇಲ್ಲ, ನೈಟ್ ಟೈಮ್ ಅಲ್ಲೆಲ್ಲ ಹೊರಗಡೆ ಸುತ್ತಾಡ್ತಾ ಇದೀಯಾ, ನನಗೆ ತುಂಬಾನೇ ಭಯ ಆಗ್ತಾ ಇದೆ, ನೀನು ಏನು ತಾನೇ ಮಾಡ್ತಾ ಇದೆಯಾ, ನಿಜವನ್ನ ಹೇಳು ಅನ್ನೋ ರೀತಿ ಅಜ್ಜಿ ಕೇಳ್ಬೇಕಾದ್ರೆ ಅದಕ್ಕೆ ಸರಿಯಾಗಿ ನಮ್ಮ ಹುಡುಗ ಉತ್ತರ ಕೊಡ್ತಾ ಇಲ್ಲ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ಕರ್ಲ್ಸ್ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾನೆ. ಇಷ್ಟೊತ್ತು ನಾವು ಇವನೇ ಮೇನ್ ವಿಲ್ಲನ್ ಅಂತ ನಾವು ಅನ್ಕೊಂಡಿದ್ವಲ್ವಾ, ಆದ್ರೆ ಇವನಿಗಿಂತ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಇದ್ದಾನೆ. ಅವನ ಹೆಸರು ಎಲಂ. ಈ ಲಾಸ್ಟ್ ಆಗಿ ವಿಕ್ರಮ್ ಮೂವಿಯಲ್ಲಿ ರೋಲೆಕ್ಸ್ ಅಂತ ಒಂದು ಕ್ಯಾರೆಕ್ಟರ್ ಬಂತಲ್ಲ, ಆ ರೀತಿಯ ವಿಲ್ಲನ್ ಅವನು. ಅವನು ಏನನ್ನ ಹೇಳ್ತಾನೆ ಅಂದ್ರೆ, ಏನು ಅಲ್ಲಿ ನಡೀತಾ ಇದೆ, ಥಿಂಗ್ಸ್ ಎಲ್ಲ ಮಿಸ್ ಆಗ್ತಾ ಇದೆ, ಹುಡುಗರನ್ನೆಲ್ಲ ಪೊಲೀಸ್ ಅರೆಸ್ಟ್ ಮಾಡ್ತಾ ಇದ್ದಾರೆ, ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಖಾಲಿ ಆಗ್ತಾ ಇದೆ, ನಾನೇ ಬರ್ತೀನಿ ಕಣೋ, ಅಲ್ಲಿಗೆ ನಾನೇ ಬರ್ತೀನಿ, ನಾನು ಬರೋಷ್ಟರಲ್ಲಿ ಎಲ್ಲವನ್ನು ಸರಿ ಮಾಡಿಡು, ಇಲ್ಲ ಅಂದ್ರೆ ನಿನ್ನ ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಇದು ಕರ್ಲ್ಸ್ ಗೆ ತುಂಬಾನೇ ಪ್ರೆಷರ್ ಆಗುತ್ತೆ. ಆದ್ರಿಂದ ಊರಲ್ಲಿರೋ ಹುಡುಗರು ಎಲ್ಲರನ್ನು ಕರೆಸ್ತಾನೆ ಅವನ ಟೀಮ್ ಅನ್ನ. ನೋಡ್ರೋ ಹುಡುಗರೇ, ಯಾವನೋ ಒಬ್ಬ ನಮ್ಮ ಏರಿಯಾದಲ್ಲೇ ಇರ್ತಾ ಇದ್ದಾನೆ, ಈ ಅಪಾರ್ಟ್ಮೆಂಟ್ಸ್ ಗಳಲ್ಲಿ ಯಾವ್ದೋ ಒಂದು ಜಾಗದಲ್ಲೇ ಇರ್ತಾ ಇದ್ದಾನೆ, ಕೂತ್ಕೊಂಡು ಈಸಿಯಾಗಿ ಎಲ್ಲವನ್ನು ಹ್ಯಾಕ್ ಮಾಡ್ತಾ ಇದ್ದಾನೆ. ಸೊ ಈ ಊರಲ್ಲಿರುವ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರುವ ಎಲ್ಲ ಗ್ಯಾಡ್ಜೆಟ್ಸ್, ಥಿಂಗ್ಸ್, ಡಿವೈಸಸ್ ಎಲ್ಲವನ್ನು ಎತ್ತಾಕೊಂಡು ಬಂದ್ರು. ಸೊ ಆ ಡಿವೈಸ್ ಅನ್ನ ಇಟ್ಟು ಅವನನ್ನು ಕಂಡುಹಿಡಿಯೋಣ ಅಂತ ಅನ್ಕೋತಾರೆ. ಸೊ ಟೋಟಲ್ ಆಗಿ ಆ ಊರಲ್ಲಿರುವ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರುವ ಡಿವೈಸಸ್ ಎಲ್ಲವನ್ನು ಕದ್ಕೊಂಡು ಬರ್ತಾರೆ ಹುಡುಗರು. ಆದ್ರೆ ಇದು ಏನು ಗೊತ್ತಿಲ್ಲದೆ ನಮ್ಮ ಹುಡುಗ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಅನ್ನ ಮುಗಿಸ್ಬಿಟ್ಟು ಮತ್ತೆ ಮನೆಗೆ ರಿಟರ್ನ್ ಬರ್ತಾನೆ. ಮನೆಗೆ ಬಂದು ನೋಡ್ಬೇಕಾದ್ರೆ ಮನೆಯಲ್ಲಿ ಪೊಲೀಸ್ ಇರ್ತಾ ಇದ್ದಾರೆ. ಇದನ್ನ ನೋಡುವ ಟಾಮಿಗೆ
ಶಾಕ್ ಆಗುತ್ತೆ. ಆದ್ರೆ ಏನಾಗಿದೆ ಅಂದ್ರೆ ಮನೆಯಲ್ಲಿ ಯಾರು ಇಲ್ದೇ ಇರ್ಬೇಕಾದ್ರೆ ಡೋರ್ ಅನ್ನ ಹೊಡೆದಾಕೊಂಡು ಒಳಗಡೆ ಬಂದು ಮನೆಯಲ್ಲಿರುವ ಡಿವೈಸಸ್ ನೆಲ್ಲ ಕದ್ಕೊಂಡು ಹೋಗಿದ್ದಾರೆ ಹುಡುಗರು. ಸೊ ಇವಾಗ ಹಾಗೆ ಕಾಮ್ ಡೌನ್ ಆಗ್ಬೇಕಾದ್ರೆ ಅವತ್ತು ಸಂಜೆನೆ ಆ ಯಲಮನ ಗ್ಯಾಂಗ್ಸ್ಟರ್ ಏನ್ ಮಾಡ್ತಾನೆ ಅಂದ್ರೆ ಕರ್ಲ್ಸ್ಗೆ ಫೋನ್ ಮಾಡಿ, ಏನು ಅವನನ್ನ ಹಿಡಿದ್ರೆ ಇಲ್ವಾ, ಸರಿ ಅವೆಲ್ಲ ಒಂದು ಸೈಡ್ ಅಲ್ಲಿ ಇರ್ಲಿ, ಇವತ್ತು ಡೆಲಿವರಿ ಇದೆ ನೆನ್ಪಿದೆ ಅಲ್ವಾ, ಅದನ್ನ ಯಾವುದೇ ತರ ಪ್ರಾಬ್ಲಮ್ ಇಲ್ಲದೆ ಕ್ಲೀನ್ ಆಗಿ ಮುಗಿಸಿಡು ಅನ್ನೋ ರೀತಿ ಹೇಳ್ಬೇಕಾದ್ರೆ ಇಂತಹ ಒಂದು ಚಾನ್ಸಿಗಾಗಿ ನಮ್ಮ ಹೀರೋ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದ. ಎಲ್ಲರನ್ನು ಇವತ್ತು ಟೋಟಲ್ ಆಗಿ ಹಿಡಿದು ಬಿಡಬೇಕು ಅಂತ ಅನ್ಕೋತಾನೆ ಹುಡುಗ. ಅದಕ್ಕೆ ತಕ್ಕಿದಂತೆ ಅವತ್ತು ರಾತ್ರಿ ರೆಡಿಯಾಗಿ ಚೆನ್ನಾಗಿ ಹೊರಗಡೆ ಬರ್ಬೇಕಾದ್ರೆ ಅಜ್ಜಿ ಹಿಡಿದು ಬಿಡ್ತಾರೆ. ಮರ್ಯಾದೆಯಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ, ಏನನ್ನ ಮಾಡೋಕೆ ಹೋಗ್ತಾ ಇದೆಯಾ ಅನ್ನೋದು ಎಲ್ಲವನ್ನೂ ಹೇಳ್ಬಿಟ್ಟು ಹೊರಗಡೆ ಹೋಗು, ಇಲ್ಲ ಅಂದ್ರೆ ನೀನು ಹೋಗ್ಲೇಬಾರ್ದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ದಯವಿಟ್ಟು ಅಜ್ಜಿ ಹೋಗಿ ನಿದ್ದೆ ಮಾಡಿ, ನನಗಾಗಿ ನೀವು ವೆಯ್ಟ್ ಮಾಡ್ತಾ ಇರಬೇಡಿ ಅನ್ನೋ ರೀತಿ ಹೇಳ್ಬಿಟ್ಟು ಅವನ ಪಾಡಿಗೆ ಹೋಗ್ತಾನೆ. ಇದು ನಮ್ಮ ಅಜ್ಜಿಗೆ ಏನೋ ಒಂದು ರೀತಿಯ ಡೌಟ್ ಆಗ್ಬಿಡುತ್ತೆ. ಆದ್ರಿಂದ ಡೈರೆಕ್ಟ್ ಆಗಿ ಡ್ಯಾನಿ ಹತ್ರ ಬಂದು ನಮ್ಮ ಹೀರೋಗೆ ಅಂತ ಇರುವ ಒಬ್ಬನೇ ಒಬ್ಬ ಫ್ರೆಂಡ್ ಅಲ್ವಾ ಅವನನ್ನ ಮೀಟ್ ಮಾಡಿ, ಆಕ್ಸಿಡೆಂಟ್ ಆದಾಗ್ಲಿಂದ ಟಾಮ್ ಸರಿ ಇಲ್ಲ ಕಣಪ್ಪ, ನೈಟ್ ಟೈಮ್ ಅಲ್ಲಿ ಹೊರಗಡೆ ಹೋಗ್ತಾನೆ, ಏನೇನು ಮಾಡ್ತಾ ಇದ್ದಾನೆ, ಅವನಿಗೆ ಅಂತ ಇರುವ ಒಬ್ಬನೇ ಒಬ್ಬ ಫ್ರೆಂಡ್ ಆದ ನೀನು ದಯವಿಟ್ಟು ಹೇಳು ಏನನ್ನ ಮಾಡ್ತಾ ಇದ್ದಾನೆ ಅವನನ್ನ ಹುಷಾರಾಗಿ ನೋಡ್ಕೊಳ್ಳಪ್ಪ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಡ್ಯಾನಿ ಸರಿ ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ ಅವನನ್ನ ಅನ್ನೋ ರೀತಿ ಹೇಳ್ಬೇಕಾದ್ರೆ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಈ ಕಡೆ ಲೂಸಿ ಫೋನ್ಗೆ ಮೆಸೇಜ್ ಬರುತ್ತೆ. ಅನ್ನೋ ನಂಬರ್ ಐಬಾಯ್ ಇಂದ ಮೆಸೇಜ್ ಬಂದಿದೆ, ಇವತ್ತು ರಾತ್ರಿನೇ ಎಲ್ಲವೂ ಮುಗ್ದೋಗುತ್ತೆ ಅನ್ನೋ ರೀತಿ ಮೆಸೇಜ್ ಬಂದಿದೆ. ಅದಕ್ಕೆ ನಮ್ಮ ಹೀರೋಯಿನ್ ರಿಪ್ಲೈ ಮಾಡ್ತಾರೆ, ದಯವಿಟ್ಟು ಇದನ್ನೆಲ್ಲ ಮಾಡಬೇಡ, ಸ್ಟಾಪ್ ಮಾಡು, ಇವಾಗ್ಲೇ ತಕ್ಷಣ ಸ್ಟಾಪ್ ಮಾಡು ಅನ್ನೋ ರೀತಿ ಮೆಸೇಜ್ಗೆ ರಿಪ್ಲೈ ಕೊಟ್ರೆ ನಮ್ಮ ಹುಡುಗ ಈ ಕಡೆ ಕೇಳೋ ರೀತಿ ಇಲ್ಲ. ಆ ಕರ್ಲ್ಸ್ ಅವನ ಫೋನ್ ಅನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮ ಹುಡುಗ. ಹಾಗೆ ಫಾಲೋ ಮಾಡಿ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಆ ಕರ್ಲ್ಸ್ ಅವನ ಫೋನ್ ಸಿಗ್ನಲ್ ಮಿಸ್ ಆಗ್ತಾ ಇದೆ. ಏನು ಅಂತ ನೋಡಿದ್ರೆ ಒಂದು ಡಸ್ಟ್ ಬಿನ್ ಒಳಗಡೆ ಅವನ ಫೋನ್ ಇರ್ತಾ ಇದೆ. ಯಾರೋ ಒಬ್ಬ ಅನ್ನೋನ್ ವ್ಯಕ್ತಿ ಅವನನ್ನ ಫಾಲೋ ಮಾಡೋ ರೀತಿ ಅವನಿಗೆ ಫೀಲ್ ಆಗಿದೆ. ಆದ್ದರಿಂದಾನೇ ಅವನ ಫೋನ್ ಅನ್ನ ಡಸ್ಟ್ ಬಿನ್ ಗೆ ಹಾಕ್ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಆದ್ರೆ ಈ ಜಾಗದಲ್ಲಿ ನಮ್ಮ ಹೀರೋ ಬೇರೆ ರೀತಿ ಯೋಚನೆ ಮಾಡ್ತಾನೆ. ಹಾಗೆ ಆಕಾಶವನ್ನ ನೋಡ್ತಾನೆ. ಆ ಒಂದು ಕ್ಷಣ ಆಕಾಶದಲ್ಲಿ ಯಾವ ಯಾವ ಏರ್ ಕ್ರಾಫ್ಟ್ ಎಲ್ಲ ಹಾರ್ತಾ ಇದೆಯೋ ಅವು ಎಲ್ಲವನ್ನು ಹ್ಯಾಕ್ ಮಾಡ್ತಾನೆ ನಮ್ಮ ಹುಡುಗ. ಅದರಲ್ಲಿ ಒಂದು ಹೆಲಿಕಾಪ್ಟರ್ ಹಾರ್ತಾ ಇದೆ, ಅದರಲ್ಲಿರುವ ಒಂದು ಕ್ಯಾಮೆರಾವನ್ನ ಇಲ್ಲಿಂದಾನೇ ಹ್ಯಾಕ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಮುಂಚೆ ಈ ಜಾಗದಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಕಳ್ಸೋನವನು ಬೇರೆ ಕಾರಿಗೆ ಹತ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗಿರೋದು ನಮ್ಮ ಹುಡುಗನಿಗೆ ಗೊತ್ತಾಗುತ್ತೆ. ಸೊ ಇದನ್ನ ಇಟ್ಟು ಟ್ರೇಸ್ ಮಾಡಿ ಕರೆಕ್ಟ್ ಆಗಿ ವಿಲ್ಲನ್ ಇರುವ ಹೈಡೌಟ್ ಗೆ ಕರೆಕ್ಟ್ ಆಗಿ ಹೋಗ್ಬಿಡ್ತಾನೆ ನಮ್ಮ ಹುಡುಗ. ಈ ಜಾಗದಲ್ಲಿ ಟೋಟಲ್ ಆಗಿ ಎಲ್ಲ ಗ್ಯಾಂಗು ಒಟ್ಟಿಗೆ ಸೇರ್ತಾರೆ. ಈ ಜಾಗದಲ್ಲಿ ಒಂದು ದೊಡ್ಡ ಡ್ರಗ್ ಡೀಲಿಂಗ್ ನಡೆಯಲಿದೆ. ಸೊ ಕಂಟೈನರ್ ಗಳ ಮಧ್ಯದಲ್ಲಿ ನಮ್ಮ ಹೀರೋ ವೇಟ್ ಮಾಡ್ತಾ ಇರಬೇಕಾದ್ರೆ ಆವಾಗ ಆ ಜಾಗದಲ್ಲಿ ಒಬ್ಬರು ಸೆಕ್ಯೂರಿಟಿ ಇರ್ತಾ ಇದ್ದಾರೆ. ಅವರನ್ನ ಹೇಗೆ ಫ್ಲಾಟ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಇವರನ್ನ ಹೇಗೆ ಅಟ್ಯಾಕ್ ಮಾಡೋದು ಅಂತ ತಕ್ಷಣ ಗೂಗಲ್ ಅನ್ನ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಮೈಂಡ್ ಅಲ್ಲಿ ಸರ್ಚ್ ಮಾಡಿ ನೋಡಿ ತಕ್ಷಣ ಒಂದು ಮಾರ್ಷಲ್ ಆರ್ಟ್ ಅನ್ನ ಕಲ್ತ್ಕೊಂಡು ಸೆಕ್ಯೂರಿಟಿಗೆ ಹೊಡೆದು ಅನ್ಕಾನ್ಶಿಯಸ್ ಮಾಡಿಬಿಟ್ಟು ಡೈರೆಕ್ಟ್ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಒಂದು ಬಾಕ್ಸ್ ಪೂರ್ತಿ ಡ್ರಗ್ಸ್ ಇರ್ತಾ ಇದೆ. ಅಷ್ಟೇ ಆ ಜಾಗದಲ್ಲಿ ಆ ಡ್ರಗ್ಸ್ ಗೆ ಬೆಂಕಿಯನ್ನ ಇಡ್ತಾನೆ ನಮ್ಮ ಹುಡುಗ ಟಾಮ್. ಬೆಂಕಿ ಇಟ್ಟಿದ್ದು ಮಾತ್ರ ಅಲ್ಲ, ಆ ಎಲ್ಎಂಗೆ ಒಂದು ಮೆಸೇಜ್ ಅನ್ನು ಮಾಡ್ತಾನೆ, ನಿನ್ನನ್ನು ಹುಡುಕಿ ನಾನು ಕಂಡು ಹಿಡಿಯೋವರೆಗೂ ಇದು ಯಾವುದು ಸ್ಟಾಪ್ ಆಗಲ್ಲ ಕಣೋ ಅನ್ನೋ ರೀತಿ ಆ ಮೇನ್ ವಿಲ್ಲನ್ಗೆನೆ ಮೆಸೇಜ್ ಅನ್ನ ಮಾಡಿಬಿಟ್ಟು ಈ ಕಡೆ ತಿರುಗಬೇಕಾದ್ರೆ ಅವನ ಮುಖಕ್ಕೇನೆ ಪಂಚ್ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಕರ್ಲ್ಸ್. ಇವೆಲ್ಲ ಏನು ಅಂತ ನೋಡಿದ್ರೆ ನಮ್ಮ ಹೀರೋವನ್ನ ಹಿಡಿಯೋದಕ್ಕಾಗಿ ಭಯಂಕರವಾಗಿ ಮಾಡಿರುವ ಟ್ರ್ಯಾಪ್. ಇದು ಗೊತ್ತಿಲ್ಲದೆ ನಮ್ಮ ಹೀರೋ ಬಂದು ಸಿಗೋಕಬಿಟ್ಟ. ಮಾಸ್ಕ್ ಹಾಕೊಂಡಿದ್ದಾನೆ, ಎಲ್ಲರೂ ಅವನನ್ನ ಹಾಕಿ ಧ್ವಂಸ ಮಾಡ್ತಾ ಇದ್ದಾರೆ, ಸರ್ಸರಿಯಾಗಿ ಹೊಡಿತಾ ಇದ್ದಾರೆ. ಅವಾಗ ಕಟ್ಸು ಯಾರೋ ಇವನು, ಅವನ ಮುಖವನ್ನ ನಾನು ನೋಡ್ಬೇಕು, ಎತ್ರ ಅವನನ್ನ ಮೇಲಕ್ಕೆ ಅಂತ ಹೇಳ್ಬೇಕಾದ್ರೆ ಅವಾಗ ಫಟ್ ಅಂತ ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಒಂದು ದೊಡ್ಡ ಹೈ ಫ್ರೀಕ್ವೆನ್ಸಿ ಸೌಂಡ್ ಅನ್ನ ಎಲ್ಲರ ಕಿವಿಗೂ ಕೇಳೋ ರೀತಿ ಮಾಡ್ತಾನೆ. ಕೊಯ್ ಅಂತ ಎಲ್ಲರ ಕಿವಿಗೂ ಸದ್ದು ಕೇಳ್ಬೇಕಾದ್ರೆ ಕಾನ್ಶಿಯಸ್ ಮಿಸ್ ಆಗಿ ಎಲ್ಲರೂ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹುಡುಗ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹೇಗೋ ಮೇಲೆದ್ದು ಪ್ರಜ್ಞೆ ತಪ್ಪಿ ನಡೆದು ಕೊನೆಗೆ ಒಂದು ಜಾಗದಲ್ಲಿ ಬಂದು ದುಪ್ಪ ಅಂತ ಬೀಳ್ತಾನೆ. ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆ ಯಾವ್ದೋ ಒಂದು ಜಾಗದಲ್ಲಿ ಕಾನ್ಶಿಯಸ್ ಗೆ ಬರ್ತಾನೆ ಹುಡುಗ. ಪಕ್ಕದಲ್ಲಿ ಬೇರೆ ಫೋನ್ ರಿಂಗ್ ಆಗ್ತಾನೆ ಇದೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್. ಅವರು ಹೇಳಿರ್ತಾರೆ ನಮ್ಮ ಹುಡುಗನಿಗೆ, ಬಾ ನಾವಿಬ್ಬರು ಒಟ್ಟಿಗೆ ಹೋಗಿ ಎಕ್ಸಾಮ್ ಅನ್ನ ಬರೆಯೋಣ ಅಂತ. ಆದ್ರೆ ನಮ್ಮ ಹುಡುಗ ಹೋಗೇ ಇರಲ್ಲ. ಎಕ್ಸಾಮ್ ಹಾಲಿಗೂ ಬಂದು ನೋಡಿರ್ತಾಳೆ ಹೀರೋಯಿನ್, ಆದ್ರೆ ಹೀರೋ ಅಲ್ಲಿ ಇರ್ತಾ ಇಲ್ಲ. ಆದ್ರಿಂದ ಹುಡುಗಿ ಸಿಕ್ಕಾಪಟ್ಟಿ ಟೆನ್ಷನ್ ಆಗ್ಬಿಟ್ಟಿರ್ತಾಳೆ. ಇವಾಗ ಎಕ್ಸಾಮ್ ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ ನಮ್ಮ ಹೀರೋಯಿನಿಗಾಗಿ. ಅಷ್ಟೇ ಅವನನ್ನು ನೋಡಿದ ತಕ್ಷಣ ಅವನಿಗೆ ಸಿಕ್ಕಾಪಟ್ಟೆ ಬಯೋದಕ್ಕೆ ಶುರು ಮಾಡ್ತಾಳೆ. ನಾನು ನಿನಗೆ ಹೇಳಿದ್ದೆ ಅಲ್ವಾ ನಾವಿಬ್ಬರು ಒಟ್ಟಿಗೆ ಎಕ್ಸಾಮಿಗೆ ಹೋಗೋಣ ಅಂತ, ಇದನ್ನ ಕೂಡ ನಿನ್ನ ಕೈಯಲ್ಲಿ ಮಾಡೋಕೆ ಆಗಲ್ವಾ ಅನ್ನೋ ರೀತಿ ಬೈಕೊಂಡೆ ಇವರು ಹೊರಗಡೆ ಬರ್ಬೇಕಾದ್ರೆ ಟಾಮ್ ಅವಳನ್ನ ಸಮಾಧಾನ ಮಾಡ್ಕೊಂಡೆ ಹಿಂದೆ ಬರ್ತಾನೆ. ಹಾಗೆ ಇಬ್ಬರು ಅವರ ಫ್ಲಾಟ್ ಹತ್ರ ಬರ್ಬೇಕಾದ್ರೆ ಆಕ್ಚುಲಿ ಈ ಸೀನ್ ಅನ್ನ ನಾನು ನಿಮಗೆ ತೋರ್ಸೋಕೆ ಆಗಲ್ಲ. ಅದು ಏನು ಅಂತ ನೋಡಿದ್ರೆ ಈ ಫ್ಲಾಟ್ ಅಲ್ಲಿ ಇರ್ತಾ ಇರುವ ಇವರ ಸ್ಕೂಲ್ ಅನ್ನ ಸೇರಿದ ಓರ್ವ ಹುಡುಗ, ಅವನನ್ನ ಯಾರೋ ಸರಿಯಾಗಿ ಹೊಡೆದು ನೇಣಕ್ಕೆ ಹಾಕಿ ಬಿಟ್ಟಿದ್ದಾರೆ. ಆ ಹುಡುಗ ಬೇರೆ ಯಾರು ಇಲ್ಲ, ಅವತ್ತು ಕಾರಲ್ಲಿ 4 ಹುಡುಗರನ್ನ ನಮ್ಮ ಹೀರೋ ಹೆದರ್ಸಿದ್ರಲ್ವಾ, ಅವಾಗ ಯಾರುವೇ ಬಾಯನ್ನ ಬಿಟ್ಟಿರಲ್ಲ. ಆದ್ರೆ ಓರ್ವ ಹುಡುಗ ಮಾತ್ರ ಕರ್ಲ್ಸ್ ಅಂತ ಹೆಸರನ್ನ ಹೇಳಿದ್ದ ಅಲ್ವಾ, ಇವಾಗ ಆ ಹುಡುಗನನ್ನೇ ಒಡೆದು ಸಾಯಿಸಿ ನೇಣಕ್ಕೆ ಹಾಕಿ ನೇತಾಡೋಕೆ ಬಿಟ್ಟಿದ್ದಾರೆ. ಇದು ಒಂದ್ ರೀತಿ ನಮ್ಮ ಹೀರೋಗೆ ಕೊಟ್ಟಿರೋ ವಾರ್ನಿಂಗ್ ರೀತಿ. ಇವಾಗ ಇದನ್ನೆಲ್ಲ ನೋಡಿದ ನಮ್ಮ ಹೀರೋ ಒಂಟಿಯಾಗಿ ಕೂತು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಡ್ಯಾನಿ ಬರ್ತಾನೆ. ಡ್ಯಾನಿ ಹತ್ರ ನಮ್ಮ ಹೀರೋ ಕೇಳ್ತಾನೆ, ಯಾರೋ ಆ ಹುಡುಗನನ್ನ ಕೊಂದಿರ್ತಾರೆ ಅಂತ ಕೇಳ್ಬೇಕಾದ್ರೆ ಯಾರೋ ಒಬ್ಬ ಐಬಾಯ್ ಅಂತ ಸುತ್ತಾಡ್ತಾ ಇದ್ದಾನಂತಲ್ಲ, ಆ ಹ್ಯಾಕರೇ ಅವನಿಗೆ ಬೇಕಿಲ್ದಿರೋ ವಿಷಯಗಳಲ್ಲಿ ತಡೆ ಹಾಕ್ತಾ ಇದ್ದಾನೆ. ಆದ್ರಿಂದಾನೇ ಈ ರೀತಿ ಎಲ್ಲ ನಡೀತಾ ಇದೆ. ಪಾಪ ಅವನಿಂದ ಈ ಹುಡುಗನನ್ನ ಕೊಂದ್ಬಿಟ್ರು ಅನ್ನೋ ರೀತಿ ಇವನು ಒಂದು ಕಡೆ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಗೆ ತುಂಬಾನೇ ಅಪ್ಸೆಟ್ ಆಗುತ್ತೆ. ಅದು ಮಾತ್ರ ಇಲ್ಲ, ಈ ಐಬಾಯ್ ಅನ್ನೋ ಹೊಸ ಕ್ಯಾರೆಕ್ಟರ್ ಈ ಊರೊಳಗಡೆ ಬಂದ ಮೇಲೇನೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗಿದೆ ಅನ್ನೋ ರೀತಿಯ ವಿಷಯ ನಮ್ಮ ಹೀರೋಗೆ ಗೊತ್ತಾಗಿದ್ದ ತಕ್ಷಣ ಅವನಿಗೆ ಒಂದ್ ರೀತಿ ಆಗ್ಬಿಡುತ್ತೆ. ಒಂದ್ ವೇಳೆ ನಾವು ತಪ್ಪು ಮಾಡ್ತಾ ಇದೀವೋ ಅನ್ನೋ ರೀತಿ ಗಿಲ್ಟಿ ಫೀಲ್ ಅವನ ಒಳಗಡೆ
ಒಳಗಡೆ ಬಂದ್ಬಿಡುತ್ತೆ. ಆದ್ರಿಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಾನೆ. ಸರ್, ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ನನ್ನ ಬ್ರೈನ್ ಅನ್ನ ಕ್ಲೀನ್ ಮಾಡಿ, ಏನೋ ಒಂದು ರೇಡಿಯೇಷನ್ ನನ್ನ ಬ್ರೈನ್ ಅನ್ನ ಅಫೆಕ್ಟ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅದನ್ನ ಕ್ಯೂರ್ ಮಾಡಿ ಕೊಡಿ, ನನಗೆ ತಲೆನೋವಾಗ್ತಾ ಇದೆ ಅಂತ ಫುಲ್ ವಿಷಯವನ್ನ ಹೇಳದೆ ಏನೋ ಒಂದು ರೀತಿ ಹೇಳ್ತಾ ಇರ್ತಾನೆ. ಅದಕ್ಕೆ ಡಾಕ್ಟರ್ ಏನನ್ನ ಹೇಳ್ತಾರೆ ಅಂದ್ರೆ, ತಮ್ಮ ಚಿಕ್ಕ ಚಿಕ್ಕ ತಲೆನೋವೆಲ್ಲ ಬರುತ್ತೆ, ಅದು ಅದಾಗಿದ್ದ ಅದೇ ಸರಿ ಹೋಗುತ್ತೆ, ಸುಮ್ನೆ ಎಲ್ಲ ವಿಷಯಕ್ಕೂ ತಲೆಗೆ ಆಪರೇಷನ್ ಮಾಡ್ತಾ ಇರೋಕೆ ಆಗಲ್ಲಪ್ಪ, ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ ಅನ್ನೋ ರೀತಿ ಹೇಳಿ ನಮ್ಮ ಹೀರೋವನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಇವಾಗ ಹಾಗೆ ಒಂದ್ ರೀತಿ ಡಿಸ್ಟರ್ಬ್ಡ್ ಆಗಿ ನಮ್ಮ ಹೀರೋ ಮನೆಗೆ ಬರ್ತಾನೆ. ಬಂದು ನೋಡ್ಬೇಕಾದ್ರೆ ಈ ಗರ್ಲ್ಸ್ ಗನ್ ಪಾಯಿಂಟ್ ಅಲ್ಲಿ ನಮ್ಮ ಹೀರೋವನ್ನ ಹಿಡಿತಾನೆ. ಅದು ನಮ್ಮ ಹೀರೋ ಅವರ ಮನೆಯಲ್ಲೇ. ಆವಾಗ್ಲೇ ಮೇನ್ ಆದ ವಿಲ್ಲನ್ ಯಲಮವನ ಎಂಟ್ರಿ. ಅವನೇ ಡೈರೆಕ್ಟ್ ಆಗಿ ಬಂದಿದ್ದಾನೆ. ಅಷ್ಟೇ ನಮ್ಮ ಹೀರೋ ಸರಿಯಾಗಿ ಸಿಗೋಕೋಬಿಟ್ಟ. ಅಜ್ಜಿಯನ್ನ ಬೇರೆ ಕಿಡ್ನಾಪ್ ಮಾಡಿ ಬಿಟ್ಟಿದ್ದಾರೆ. ಆವಾಗ ಯಲಮ್ಮ, ನೀನು ತಾನೇ ಆ ಐಬಾಯಿ, ನನ್ನ ಸಾಮ್ರಾಜ್ಯವನ್ನೇ ನಾಶ ಮಾಡ್ತಾ ಇದೆಯಾ, ನನ್ನ ಅಕೌಂಟ್ ಅಲ್ಲಿ ₹1 ಇಲ್ಲ, ನನ್ನ ಡ್ರಗ್ಸ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ, ಹುಡುಗರೆಲ್ಲ ಜೈಲಲ್ಲಿ ಇರ್ತಾ ಇದ್ದಾರೆ, ಯಾರೋ ನೀನು ಭಯಂಕರವಾದ ಕೇಡಿಯಾಗಿ ಇರ್ತಾ ಇದೆಯಾ, ಬಟ್ ಆದ್ರೆ ನಮ್ಮ ಹತ್ರ ಸಿಗೋಕೋ ಬಿಟ್ಟಲ್ಲ. ಆದ್ರಿಂದ ಇವಾಗ ನೀನು ಏನು ಮಾಡ್ತೀಯ ಅಂದ್ರೆ, ನೀನೇ ಹ್ಯಾಕಿಂಗ್ ಅಲ್ಲಿ ತುಂಬಾನೇ ಬ್ರೈನಿ ಅಲ್ವಾ, ನನಗೆ ಇವಾಗ ಹಣ ಬೇಕು ಅನ್ನೋ ರೀತಿ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಧೈರ್ಯವಾಗಿ, ನನ್ನ ಕೈಯಲ್ಲಿ ಅದನ್ನೆಲ್ಲ ಮಾಡೋಕೆ ಆಗಲ್ಲ, ಹಣವನ್ನೆಲ್ಲ ನಾನು ಕದ್ದು ಕೊಡಲ್ಲ ಅನ್ನೋ ರೀತಿ ಹೇಳ್ಬೇಕಾದ್ರೆ, ಗೊತ್ತು ಕಣೋ ನೀನು ಈ ರೀತಿ ಹೇಳ್ತೀಯ ಅಂತ, ನಿನ್ನ ಅಜ್ಜಿಯನ್ನ ನಿನ್ ಮುಂದೆನೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಬೇರೆ ಜಾಗದಲ್ಲಿ ಮಡಗಿದೀವಿ, ನಿನ್ನ ಹುಡುಗಿ ಲೂಸಿ ಎಲ್ಲಿದ್ದಾಳೆ ಅಂತ ಗೊತ್ತಾ, ಅದೇ ನೀನು ಕಣ್ಣು ಮುಚ್ಚಿನೇ ಎಲ್ಲವನ್ನು ನೋಡ್ತೀಯ ಅಂತಲ್ಲ, ಎಲ್ಲಿದ್ದಾಳೆ ಅಂತ ನೋಡು ಅಂತ ಹೇಳಿದ ತಕ್ಷಣ ಫಟ್ ಅಂತ ನಮ್ಮ ಹುಡುಗ ಆಕ್ಸೆಸ್ ಮಾಡಿ ನೋಡ್ಬೇಕಾದ್ರೆ ಲೂಸಿಯನ್ನ ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಇಲ್ಲ, ಈ ಯೂಜಿನ್ ಅವರ ಹುಡುಗರೇ. ಯಾವ್ದೋ ಒಂದು ವೇರ್ ಹೌಸ್ ಅಲ್ಲಿ ಅವಳನ್ನ ಕಟ್ಟಿ ಹಾಕಿ ಇಟ್ಟಿದ್ದಾರೆ. ಆ ಜಾಗದಲ್ಲಿ ಲೂಸಿ ಸಿಕ್ಕಾಪಟ್ಟೆ ಕಿರ್ಚ್ಕೋತಾ ಇದ್ದಾಳೆ. ನಾವೆಲ್ಲ ಒಟ್ಟಿಗೆ ತಾನು ಓದುತ್ತಾ ಇದೀವಿ, ಜೊತೆಗೆ ಇದು ಈ ರೀತಿ ಮಾಡ್ತಾ ಇದ್ದೀರಲ್ಲ, ನಿಮಗೆಲ್ಲ ನಾಚಿಕೆ ಆಗಲ್ವಾ, ಪೊರ್ಕಿಗಲ್ಲ ಅನ್ನೋ ರೀತಿ ಬೈತಾನೆ ಇರ್ಬೇಕಾದ್ರೆ ಇಲ್ಲಿ ನಮ್ಮ ಹೀರೋಗೆ ಚೆಕ್ ಮೇಟ್ ಮಾಡಿದ ರೀತಿ ಆಯ್ತು. ಅದು ಮಾತ್ರ ಇಲ್ಲ, ನೀನೇ ಆ ಐಬಾಯ್ ಅನ್ನೋದನ್ನ ನಾನು ಹೇಗೆ ಕಂಡಿಡ್ದೆ ಗೊತ್ತಾ, ಲೋ ತಮ್ಮ ಡ್ಯಾನಿ ಸ್ವಲ್ಪ ಒಳಗಡೆ ಬಾರಪ್ಪ ಅನ್ನೋ ರೀತಿ ಹೇಳಿದ ತಕ್ಷಣ ಡ್ಯಾನಿ ಹುಡುಗ ಒಳಗಡೆ ಬರ್ತಾನೆ. ಏನು ಅಂತ ನೋಡಿದ್ರೆ ಹಣಕ್ಕಾಗಿ ಡ್ಯಾನಿನೇ ಈ ಕೆಲಸವನ್ನ ಮಾಡಿದ್ದಾನೆ. ನಮ್ಮ ಹೀರೋ ಟಾಮಿ ಐಬಾಯ್ ಅನ್ನೋದು ಇವನಿಗೆ ಫಸ್ಟ್ ಇಂದಾನೆ ಡೌಟ್ ಇದ್ದಿರುತ್ತೆ. ಅದ್ರಲ್ಲೂ ಅಜ್ಜಿ ಬಂದು ಇವನ ಜೊತೆ ಮಾತಾಡಿದಾಗ ಸ್ವಲ್ಪ ವೆರಿಫೈ ಮಾಡಿರ್ತಾನೆ. ಅದಕ್ಕೆ ತಗ್ಗಿದಂತೆ ನಮ್ಮ ಹೀರೋ ಜೊತೆ ಮಾತಾಡ್ಬೇಕಾದ್ರೆ ಕನ್ಫರ್ಮ್ ಮಾಡ್ಕೋಬಿಟ್ಟ ನಮ್ಮ ಹೀರೋನೇ ಐಬಾಯ್ ಅಂತ. ಸೊ ಇವಾಗ ಹಣಕ್ಕಾಗಿ ನಮ್ಮ ಹೀರೋವನ್ನ ಹಾಕೊಟ್ಬಿಟ್ಟಿದ್ದಾನೆ ಯಲಮ್ ಹತ್ರ. ಇವನು ಜೊತೆಗೆ ಇದ್ದ ಫ್ರೆಂಡ್ ಹಣಕ್ಕಾಗಿ ಹೇಳ್ಕೊಟ್ಬಿಟ್ಟಿದ್ದಾನೆ, ನಮ್ಮ ಹೀರೋನ ಸಿಗಾಕ್ಸ್ಬಿಟ್ಟಿದ್ದಾನೆ. ಅಷ್ಟೇ ನಮ್ಮ ಹೀರೋಗೆ ರೌಂಡ್ ಕಟ್ಬಿಟ್ಟಿದ್ದಾರೆ. ಇವಾಗ ಬೇರೆ ದಾರಿನೇ ಇಲ್ಲ. ಇವಾಗ ಯಲಮ್ ಅವನ ಅಕೌಂಟ್ ಅನ್ನು ಓಪನ್ ಮಾಡಿ ಇಟ್ಬಿಟ್ಟು, ನನ್ನ ಅಕೌಂಟ್ ಇವಾಗ 0 ಬ್ಯಾಲೆನ್ಸ್ ಅಲ್ಲಿ ಇರ್ತಾ ಇದೆ, ಆದ್ರೆ ಇವಾಗ ನನಗೆ ಕೋಟಿ ಹಣ ನನ್ನ ಅಕೌಂಟ್ ಗೆ ಬರಬೇಕು ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ಇವಾಗ ಏನನ್ನ ಮಾಡ್ತಾನೆ ಅಂದ್ರೆ, ಈ ಭೂಮಿಯಲ್ಲಿ ಇರುವ ಅವರ ಕಂಟ್ರೋಲ್ ಇರುವ ಎಲ್ಲ ಜನರ ಅಕೌಂಟ್ ನಮ್ಮ ಹೀರೋಗೆ ಗೊತ್ತಿರುತ್ತೆ. ಆದ್ರಿಂದ ಸ್ವಲ್ಪ ಹಣವಾಗಿ ಟಾಪ್ ಅಪ್ ಮಾಡ್ತಾನೆ ಇರ್ತಾನೆ. ಈ ಯಲಮ್ ಅವನ ಅಕೌಂಟ್ ಹಾಗೆ ಸ್ವಲ್ಪ ಇನ್ಕ್ರೀಸ್ ಆಗ್ತಾನೆ ಇದೆ. ಆಹಾ, ಸೂಪರ್ ಆಗಿ ಕೆಲಸ ಮಾಡ್ತಾ ಇದೆಯಲ್ಲಪ್ಪ, ನಿನ್ನ ತರ ಒಬ್ಬ ಹುಡುಗ ನನ್ನ ಹತ್ರ ಇಲ್ವಲ್ಲ, ನನ್ನ ಜೊತೆ ಮಾತ್ರ ನೀನು ಇದ್ರೆ ನಾನು ಎಲ್ಲಿಗೋ ಡೆವಲಪ್ ಆಗ್ಬಿಡ್ತೀನಿ ಅಂತ ಈ ಕಡೆ ವಿಲ್ಲನ್ ಖುಷಿ ಆಗ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಬ್ರಿಲಿಯಂಟ್ ಆಗಿ ಒಂದು ಕೆಲಸವನ್ನ ಮಾಡ್ತಾನೆ. ಇವಾಗ ನಮ್ಮ ಹೀರೋಯಿನ್ ಅನ್ನ ನೋಡ್ಸಿದ್ರಲ್ವಾ, ಆ ಫೋನ್ ಇಂದ ಆ ಲೊಕೇಶನ್ ಇಂದ ಪೊಲೀಸ್ಗೆ ಕಾಲ್ ಮಾಡಿ ಬಿಡ್ತಾನೆ. ಈ ರೀತಿ ಜಾಗದಲ್ಲಿ ಹೇಳ್ಬೇಕಾಗಿದೆ ಅಂತ ಹೇಳ್ಬೇಕಾದ್ರೆ ಅದೇ ತರ ಆ ಜಾಗಕ್ಕೆ ಪೊಲೀಸ್ ಬರ್ತಾರೆ. ಆವಾಗ ಯೂಜಿನ್ ಮತ್ತೆ ಯೂಜಿನ್ ಹುಡುಗರು ಅವ್ರಗಳ ಪಾಡಿಗೆ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಪೊಲೀಸ್ ಬರುವ ಸದ್ದು ಆಗುತ್ತೆ. ಅಷ್ಟೇ ಫಟ್ ಅಂತ ಲೂಸಿ ಬಾಯನ್ನ ಮುಚ್ಚಿ ಅಲ್ಲಿರುವ ಗೋಡೆ ಹಿಂದೆ ಹೋಗಿ ಹೌಸ್ಕೋತಾರೆ. ಅಲ್ಲಿಗೆ ಪೊಲೀಸ್ ಬಂದು ಚೆಕ್ ಮಾಡ್ತಾರೆ. ಬಂದು ಚೆಕ್ ಮಾಡಿದವರು ಸರಿಯಾಗಿ ಚೆಕ್ ಮಾಡಿಲ್ಲ. ಸರಿ ಓಕೆ, ಈ ಜಾಗದಲ್ಲಿ ಯಾರು ಇಲ್ಲ, ಮೇ ಬಿ ಪ್ರಾಂಕ್ ಕಾಲ್ ಆಗಿರ್ಬೋದು ಅಂತ ಅಲ್ಲಿಂದ ಹೊರಟು ಬಿಡ್ತಾರೆ. ಅಪ್ಪ ಪೊಲೀಸರ್ಸ್ ಹೋದ್ರು ಅಂತ ಸಮಾಧಾನ ಆಗಿ ಯೂಜಿನ್ ಗ್ಯಾಂಗು ಈ ಕಡೆ ತಿರುಗಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಕೈಗೆ ಗನ್ನು ಬಂದ್ಬಿಟ್ಟಿದೆ. ಅಷ್ಟೇ ಅವ್ರಗಳಿಗೆ ಗನ್ನಲ್ಲಿ ಪಾಯಿಂಟ್ ಮಾಡ್ಕೊಂಡು ನಿಂತಿರ್ತಾಳೆ. ಆ ಗನ್ನನ್ನ ಇಟ್ಟು ನಿಮ್ಮನ್ನೆಲ್ಲ ಏನ್ ಮಾಡ್ತೀನಿ ನೋಡ್ರೋ ಅಂತ ಹೆದರ್ಸ್ತಾನೆ ಇರ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಇವಾಗ ನಮ್ಮ ಹೀರೋ ಹಾಗೆ ಕಾಲ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಟ್ಟಿದ್ದಾರೆ ಅಲ್ವಾ, ಆದ್ರಿಂದ ಇಲ್ಲಿ ಮಾಡ್ತಾ ಇದ್ದ ಟ್ರಾನ್ಸಾಕ್ಷನ್ ಅನ್ನ ಸ್ಟಾಪ್ ಮಾಡಿ ಬಿಡ್ತಾನೆ. ಆದ್ರಿಂದ ಎಲ್ಲನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಹೀರೋವನ್ನ ಎತ್ತಿ ಕಾರಿಗೆ ಹಾಕೋತಾರೆ. ಇವನನ್ನೆಲ್ಲ ಬೇರೆ ರೀತಿನೇ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಡೈರೆಕ್ಟ್ ಆಗಿ ಎಲ್ಲಿಗೆ ಬರ್ತಾರೆ ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಇರುವ ಆ ವೇರ್ ಹೌಸ್ ಗೆನೆ ಬರ್ತಾರೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆಲ್ರೆಡಿ ನಮ್ಮ ಹೀರೋಯಿನ್ ಕೈಯಲ್ಲಿ ಗನ್ನನ್ನ ಇಟ್ಕೊಂಡು ಎಲ್ಲರನ್ನು ಹೆದರ್ಸ್ತಾ ಇರೋದನ್ನ ನೋಡ್ತಾರೆ. ಅಷ್ಟೇ ಆ ಜಾಗಕ್ಕೆ ಒಳಗಡೆ ಬಂದಿದ್ದ ಮೇನ್ ವಿಲನ್ ಟೇಕ್ ಓವರ್ ಮಾಡಿ ಬಿಡ್ತಾನೆ. ಹೀರೋನು ಸಿಗಾಕೋತಾನೆ, ಹೀರೋಯಿನ್ ಸಿಗಾಕೋತಾಳೆ. ಇವಾಗ ಹೀರೋಯಿನ್ ಅನ್ನ ಗನ್ ಪಾಯಿಂಟ್ ಅಲ್ಲಿ ಮಡಗ್ಬಿಟ್ಟು, ಇವಾಗ ಮಾತ್ರ ನೀನು ಟ್ರಾನ್ಸಾಕ್ಷನ್ ಅನ್ನ ಮತ್ತೆ ಶುರು ಮಾಡ್ಲಿಲ್ಲ ಅಂದ್ರೆ ಇಲ್ಲಿರೋ ಎಲ್ಲರೂ ಆ ಹುಡುಗಿಯನ್ನ ರೇಪ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ನಾನು ಕೂಡ. ಆಮೇಲೇನೋ ಅವಳನ್ನು ಕೊಂದು ಬಿಡ್ತೀವಿ, ನಿನ್ನನ್ನು ಕೊಂದು ಬಿಡ್ತೀವಿ. ದೊಡ್ಡದಾಗಿ ನನಗೇನು ಲಾಸ್ ಇಲ್ಲ, ಮತ್ತೆ ಕೂಡ ನನ್ನ ಕೆಲಸವನ್ನ ನಾನು ಸ್ಟಾರ್ಟ್ ಮಾಡ್ಕೋತೀನಿ, ಆದ್ರೆ ನಿಮ್ಮ ಕತೆ ಮುಗಿದು ಬಿಡುತ್ತೆ, ಸುಮ್ನೆ ಟ್ರಾನ್ಸಾಕ್ಷನ್ ಅನ್ನ ಸ್ಟಾರ್ಟ್ ಮಾಡು ಅಂತ ಹೇಳಿ ಒಂದ್ ರೀತಿ ವಿಲ್ಲನ್ ರೀತಿ ಹೆದರ್ಸ್ಬೇಕಾದ್ರೆ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಚಿಕ್ಕ ಹುಡುಗ ಬೇರೆ ಅಲ್ವಾ, ಅವನ ಕೋಪ ಬೇರೆ ಜಾಸ್ತಿ ಆಗ್ತಾನೆ ಇದೆ. ಹಾಗೆ ಯಲಮ್ ಅವನ ಫೋನ್ ಅನ್ನ ಗುರಾಯಿಸಿ ನೋಡ್ತಾನೆ ಇರ್ಬೇಕಾದ್ರೆ ಆ ಫೋನ್ ಹೀಟ್ ಆಗುತ್ತೆ. ಇದನ್ನು ನೋಡಿದ ತಕ್ಷಣ ಮೇನ್ ವಿಲನ್ ಗೆ ಗೊತ್ತಾಗ್ಬಿಡುತ್ತೆ, ಬೇಗನೆ ಈ ಫೋನ್ ಏನೋ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಹುಷಾರಾಗ್ಬಿಟ್ಟು ಆ ಫೋನ್ ಅನ್ನ ಎತ್ತಿ ಬಿಸಾಕ್ಬೇಕಾದ್ರೆ ಫಟ್ ಅಂತ ಬ್ಲಾಸ್ಟ್ ಆಗುತ್ತೆ ಆ ಫೋನ್. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ರೌಂಡ್ ಕಟ್ಟಿ ನಿಂತಿದ್ದ ವಿಲ್ಲನ್ ಅವನ ಹುಡುಗರ ಫೋನ್ಸ್ ಎಲ್ಲವೇ ಬ್ಲಾಸ್ಟ್ ಆಗುತ್ತೆ. ಹಾಗೆ
ಅವ್ರಗಳ ಡ್ರೆಸ್ ಅಲ್ಲಿ ಇರ್ಬೇಕಾದ್ರೇನೆ ಬ್ಲಾಸ್ಟ್ ಆಗುತ್ತೆ. ಅಷ್ಟೇ, ಎಲ್ಲರ ಕಥೆನೂ ಮುಗೀತು. ಈ ಕಡೆ ಹೀರೋಯಿನ್ ಯೂಜಿನ್ ಕೈಯಲ್ಲಿರುವ ಗನ್ನನ್ನು ತಗೊಂಡು ಅವನಿಗೇನೆ ಮುಖಕ್ಕೇನೆ ಬೊಕ್ ಅಂತ ಒಂದನ್ನ ಮಡುಗ್ತಾಳೆ. ಇಂತಹ ಒಂದು ಬ್ಲಾಸ್ಟ್ ಅನ್ನ ಮಾಡಿ ಅಲ್ಲಿರೋ ಎಲ್ಲರನ್ನು ಓಡಾಡಿಸ್ಬಿಡ್ತಾನೆ ನಮ್ಮ ಹೀರೋ. ಆದ್ರೆ ಇವಾಗ ಮೇನ್ ವಿಲ್ಲನ್ ಮಿಸ್ಸಿಂಗ್. ಸೊ ಅವನನ್ನು ಹುಡಿಕೊಂಡು ಹೊರಗಡೆ ಬರ್ತಾನೆ ನಮ್ಮ ಹೀರೋ. ಹೊರಗಡೆ ಬಂದು ನೋಡ್ಬೇಕಾದ್ರೆ ಜೋರ್ ಮಳೆ ಬೀಳ್ತಾ ಇದೆ, ಯಾರನ್ನು ಕಾಣ್ತಾ ಇಲ್ಲ. ಹಾಗೆ ನಮ್ಮ ಹೀರೋ ಹುಡುಕ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಮೇನ್ ವಿಲ್ಲನ್ ಎಲ್ಲಿಂದ ಬಂದ್ನೋ ಏನೋ ಹಿಂದೆ ಬಂದು ಒಂದೇ ಏಟು ನಮ್ಮ ಹುಡುಗನಿಗೆ. ಅಷ್ಟೇ, ನಮ್ಮ ಹೀರೋ ಬಿದ್ದೋಗ್ತಾನೆ. ತುಂಬಾನೇ ವೀಕ್ ಆಗಿರ್ತಾ ಇದ್ದಾನೆ ನಮ್ಮ ಹುಡುಗ. ಅವನಿಗೆ ಹಾಕಿ ಸರಿಯಾಗಿ ಹೊಡಿತಾ ಇರ್ತಾನೆ ಎಲಂ ವಿಲ್ಲನ್. ನಮ್ಮ ಹುಡುಗನ ಕೈಯಲ್ಲಿ ಆಗ್ತಾನೆ ಇಲ್ಲ, ಎದ್ದೇಳೋಕೆ ಕೂಡ ಆಗ್ತಾ ಇಲ್ಲ. ನಮ್ಮ ಹುಡುಗನು ಆವಾಗ ಏನೇನೋ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಹೈ ಫ್ರೀಕ್ವೆನ್ಸಿ ಸೌಂಡ್ ಅನ್ನ ಇಟ್ಟು ನೋಡ್ತಾನೆ, ಅವನ ಕಿವಿಗೆ ಎಲಂ ಕಿವಿಗೆ ಕೊಟ್ಟು ನೋಡ್ತಾನೆ, ವರ್ಕೌಟ್ ಆಗ್ತಾ ಇಲ್ಲ. ಹಾಕಿ ನಮ್ಮ ಹೀರೋವನ್ನ ಸರಿಯಾಗಿ ಹೊಡಿತಾ ಇರ್ತಾನೆ ವಿಲ್ಲನ್. ಅದ್ರಲ್ಲಿ ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಆದ್ರೆ ಆ ಸಮಯದಲ್ಲಿ ಇನ್ನ ಒಂದು ಏಟು ಅವನ ಮೇಲೆ ಬಿತ್ತು ಅಂದ್ರೆ ನಿನ್ನ ಕತೆ ಮುಗೀತು ಅಂತ ಗಣ್ಣಿಂದ ಪಾಯಿಂಟ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ಒಂದು ಸೈಡ್ ಅಲ್ಲಿ ನಿಂತಿರ್ತಾಳೆ. ವಿಲ್ಲನ್ ಅನ್ನ ಹೆದರ್ಸ್ತಾಳೆ. ಅದನ್ನ ನೋಡಿ ವಿಲ್ಲನ್ ನಗಾಡ್ತಾನೆ. ಲೇ ಪುಟ್ಟ, ಗನ್ನನ್ನ ಹೇಗೆ ಯೂಸ್ ಮಾಡೋದು ಅಂತ ನಿನಗೆ ಗೊತ್ತಾ ಅನ್ನೋ ರೀತಿ ಮಾತಾಡ್ಕೊಂಡೆ ನಮ್ಮ ಹೀರೋಯಿನ್ ಹತ್ರ ಬರ್ಬೇಕಾದ್ರೆ ನಮ್ಮ ಹುಡುಗಿನು ಎರ್ರ ಬಿರ್ರಿ ಶೂಟ್ ಮಾಡ್ತಾಳೆ. ಬುಲೆಟ್ಸ್ ಎಲ್ಲೆಲ್ಲಿಗೋ ಹೋಗುತ್ತೆ, ಅವನಿಗೆ ಒಂದು ಚೂರು ಏಟೇ ಆಗ್ತಾ ಇಲ್ಲ. ಆದ್ರೆ ಕೊನೆಗೆ ಒಂದೇ ಒಂದು ಬುಲೆಟ್ ಮಾತ್ರ ವಿಲ್ಲನ್ ಕೈಗೇನೆ ಬೀಳುತ್ತೆ. ಅಷ್ಟೇ, ಅದರಲ್ಲಿ ಸಿಕ್ಕಾಪಟ್ಟಿ ಟೆನ್ಷನ್ ಆಗಿ ನಮ್ಮ ಲೂಸಿಯನ್ನ ಹಿಡಿದು ಅವಳಿಗೆ ಸರಿಯಾಗಿ ಹೊಡಿತಾ ಇರ್ತಾನೆ ವಿಲ್ಲನ್. ಇದನ್ನೆಲ್ಲ ನೋಡುವ ಹೀರೋಗೆ ತುಂಬಾನೇ ಕೋಪ ಬಂದು ಹಾಗೆ ನಿಧಾನಕ್ಕೆ ಮೇಲೆದ್ದು ನಿಲ್ತಾವನೆ. ಹಾಗೆ ಎದ್ದು ನೋಡ್ಬೇಕಾದ್ರೆ ಇದನ್ನ ನೋಡುವ ವಿಲ್ಲನ್, ಇನ್ನ ಕೂಡ ನೀನು ಮೇಲೆದ್ದು ನಿಂತ್ಕೋತಾ ಇದೀಯಾ ಅಂತ ಹೇಳ್ಕೊಂಡೆ ಹತ್ರ ಬರ್ಬೇಕಾದ್ರೆ ಇವಾಗ್ಲೇ ನಮ್ಮ ಟಾಮ್ ನಮ್ಮ ಹೀರೋ ಅವನ ಒಳಗಡೆ ಎಷ್ಟು ಪವರ್ ಇದೆ ಅನ್ನೋದನ್ನ ತೋರಿಸ್ತಾನೆ. ಟೋಟಲ್ ಆಗಿ ಅವನ ಮೈಂಡ್ ಒಳಗಡೆ ಇರುವ ಅವನ ಬಾಡಿ ಒಳಗಡೆ ಇರುವ ಪವರ್ ಅನ್ನ ಒಟ್ಟಿಗೆ ಗ್ಯಾದರ್ ಮಾಡಿ ಒಂದು ಶಾಕ್ ವೇವ್ ರೀತಿ ಬ್ಲಾಸ್ಟ್ ಆಗ್ತಾನೆ. ಅಷ್ಟೇ, ಒಂದೇ ಏಟೋ ಸ್ಪಾಟ್ ಔಟ್ ವಿಲ್ಲನ್. ಇವಾಗ ಹಾಗೆ ಕಟ್ ಮಾಡಿದ್ರೆ ಕಣ್ಣನ್ನ ಓಪನ್ ಮಾಡ್ತಾ ಇದ್ದಾನೆ ನಮ್ಮ ಹೀರೋ. ಹಾಸ್ಪಿಟಲ್ ಅಲ್ಲಿ ಇರ್ತಾ ಇದ್ದಾನೆ. ನಮ್ಮ ಲೂಸಿನೇ ನಮ್ಮ ಹೀರೋವನ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ ಗೆ ಸೇರಿಸಿದಾಳೆ. ಅಷ್ಟೇ, ಎಲ್ಲ ಕಥೆನೂ ಮುಗೀತು. ನಮ್ಮ ಹೀರೋ ಇವಾಗ ಫಾಲೋ ಮಾಡೋದಕ್ಕೆ ಯಾವುದೇ ತರ ಗ್ಯಾಂಗ್ಸ್ಟರ್ ಇಲ್ಲ ಆ ಊರಲ್ಲಿ. ಸೊ ಆದ್ರಿಂದ ಅವನ ಪವರ್ ಅನ್ನ ಯೂಸ್ ಮಾಡುವ ನೆಸೆಸಿಟಿನೂ ಇಲ್ಲ. ಇವಾಗ ಹಾಗೆ ಒಂದು ದಿನ ಅವನ ಮನೆ ಕೆಳಗಡೆ ನಡೆದು ಬರ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಡ್ಯಾನಿ ಬರ್ತಾನೆ. ಆ ವಿಲನ್ ಕೊಟ್ಟಿದ್ದ ಹಣವನ್ನ ಮಡಗಿದ್ದಾನೆ. ನಾನು ಬೇಕು ಅಂತ ಮಾಡ್ಲಿಲ್ಲ ಕಣೋ, ನೀನನ್ನ ಕಾಪಾಡ್ಬೇಕು ಅಂತಾನೆ ಮಾಡಿದ್ದು. ಆದ್ರಿಂದ ಈ ಹಣವನ್ನ ನೀನೇ ಇಟ್ಕೋ ಅಂತ ಹೆದರ್ಕೊಂಡು ಹಣವನ್ನ ಕೊಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಈ ಹಣವನ್ನ ನೀನೇ ಮಡಿಕೋ, ನನಗೆ ಬೇಕಾಗಿಲ್ಲ. ನೀನು ಯಾರು ಅನ್ನೋದನ್ನ ನನಗೆ ತೋರಿಸ್ಬಿಟ್ಟಿದ್ಯಾ. ಆದ್ರೆ ಅದಕ್ಕೂ ಮುಂಚೆನೆ ನಿನ್ನ ರಿಯಲ್ ಫೇಸ್ ಏನು ಅನ್ನೋದನ್ನ ನಾನು ಕಂಡಿಡ್ದು ಬಿಟ್ಟಿದ್ದೆ ಅಂತ ನಮ್ಮ ಹೀರೋ ಒಂದು ಟ್ವಿಸ್ಟ್ ಅನ್ನ ಇವಾಗ ಕೊಡ್ತಾನೆ. ಅದು ಏನು ಅಂದ್ರೆ, ನಮ್ಮ ಲೂಸಿಯನ್ನ ಯೂಜಿನ್ ಹುಡುಗರು ರೇಪ್ ಮಾಡಿದಾಗ ಅದನ್ನ ಒಬ್ಬ ವಿಡಿಯೋ ಮಾಡಿರ್ತಾನೆ ಅಲ್ವಾ, ಆ ಪಾಪಿ ಬೇರೆ ಯಾರು ಇಲ್ಲ, ಈ ಡ್ಯಾನಿನೇ. ಅದನ್ನ ನಮ್ಮ ಹೀರೋ ಆವಾಗ್ಲೇನೆ ಕಂಡಿಡ್ದು ಬಿಟ್ಟಿರ್ತಾನೆ. ಆದ್ರೂ ಕನ್ಫರ್ಮ್ ಆಗಿರಲ್ಲ. ಅದನ್ನ ಕನ್ಫರ್ಮ್ ಮಾಡ್ಬೇಕು ಅಂತಾನೆ ವೇಟ್ ಮಾಡ್ತಾ ಇದ್ದಿರ್ತಾನೆ. ಫ್ರೆಂಡ್ ಅನ್ನೋದ್ರಿಂದ ಡೌಟ್ ಇದ್ರೂ ಕೂಡ ಕೇರ್ ಮಾಡಿರಲ್ಲ ನಮ್ಮ ಹೀರೋ. ಆದ್ರೆ ಡ್ಯಾನಿ ನಮ್ಮ ಹೀರೋ ಮುಂದೆನೆ ಎಲಂ ಜೊತೆ ಸೇರ್ಕೊಂಡು ಕನ್ಫರ್ಮ್ ಮಾಡಿಬಿಟ್ಟ ಅದು ಇವನೇ ಅಂತ. ಸೊ ಇವಾಗ ಅದನ್ನ ಹೇಳ್ಕೊಂಡು ನಮ್ಮ ಹೀರೋ ಅವನನ್ನ ಗುರಾಯಿಸಿ ನೋಡ್ಬೇಕಾದ್ರೆ ಹೆದರಿ ಅಲ್ಲಿಂದ ಹೋಗ್ಬಿಡ್ತಾನೆ ಡ್ಯಾನಿ. ಹಾಗೆ ಕಟ್ ಮಾಡಿದ್ರೆ ಇವಾಗ ನಮ್ಮ ಹೀರೋ ಟೆರೆಸ್ ಮೇಲೆ ನಿಂತಿದ್ದಾನೆ. ಜೊತೆಗೆ ನಮ್ಮ ಲೂಸಿ ಕೂಡ ಇರ್ತಾ ಇದ್ದಾಳೆ. ಆ ಐಬಾ ಇವನೇ ಅಂತ ಗೊತ್ತಾಗಿದ್ದ ತಕ್ಷಣ ನಮ್ಮ ಲೂಸಿ, ನನಗಾಗ ಇವು ಎಲ್ಲವನ್ನೂ ನೀನು ಮಾಡ್ದೆ ಅನ್ನೋ ರೀತಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಎಲ್ಲವೂ ನಿನಗಾಗೆ ಅಂತ ನಮ್ಮ ಹೀರೋನು ಹೇಳ್ಬೇಕಾದ್ರೆ ಈ ಜಾಗದಲ್ಲೇ ಇಬ್ಬರು ಒಬ್ಬರಿಗೊಬ್ಬರು ಅವರ ಲವ್ ಅನ್ನ ಹೇಳ್ಕೊತಾರೆ. ಹಾಗೆ ಈ ಮೂವಿನು ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಮೂವಿ? ಡಿಫ್ರೆಂಟ್ ಆಗಿತ್ತಲ್ವಾ? ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಸೊ ಈ ತರದ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ ಫ್ರೆಂಡ್ಸ್ ಗೆ, ರಿಲೇಟಿವ್ಸ್ ಗೆ, ಹೇ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.